ಪ್ರೀತಿಯ ಸಹೋದರರೇ, ಸಹೋದರಿಯರೇ ಮತ್ತು ಗೆಳೆಯರೇ, ನಿಮ್ಮೆಲ್ಲರನ್ನು ಭಾನುವಾರದ ಆರಾಧನೆಗೆ ಸ್ವಾಗತಿಸುತ್ತೇನೆ. ನಾವೆಲ್ಲರೂ ಏಷಾಯ 43ನೇ ಅಧ್ಯಾಯ 1ರಿಂದ 7 ಇವತ್ತು ನಾವು ಓದೋಣ. ಏಷಾಯ 43ನೇ ಅಧ್ಯಾಯ 1ರಿಂದ 7. ಈಗಲಾದರೂ ಯಾಕೋಬ ವಂಶವೇ, ಇಸ್ರೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಈಗನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದನಲ್ಲ, ನಿನ್ನ ಹೆಸರಿಡಿದು ಕರೆದನಲ್ಲ. ನೀನು ನನ್ನವನೇ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನಷ್ಟೇ. ಇಸ್ರೇಲರ ಸದಮಲ ಸ್ವಾಮಿಯಾದ ನಾನು ನಿನ್ನ ರಕ್ಷಕನು. ಐಗುಪ್ತವನ್ನು ನಿನ್ನ ವಿಮೋಚನೆಗೆ ಈಡು ಮಾಡಿದ್ದೇನೆ. ನಿನಗೆ ಬದಲಾಗಿ ಕುಶ್ ಮತ್ತು ಸೇಬಾ ಸೀಮೆಗಳನ್ನು ಕೊಟ್ಟಿದ್ದೇನೆ. ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನೂ ಮಾನ್ಯನೂ ಪ್ರಿಯನೂ ಆಗಿರುವುದರಿಂದ ನಾನು ನಿನಗೆ ಬದಲಾಗಿ ಮನುಷ್ಯರನ್ನು, ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನು ಕೊಡುವೆನು. ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ನಿನ್ನ ಸಂತತಿಯವರನ್ನು ಮೂಡಲಿನಿಂದ ತರುವೆನು, ನಿನ್ನವರನ್ನು ಪಡುವಲಿನಿಂದ ಕೂಡಿಸುವೆನು. ನಾನು ಒಪ್ಪಿಸಿಬಿಡು ಎಂದು ಬಡಗಲಿಗೂ ತಡೆಬೇಡ ಎಂದು ತೆಂಕಲಿಗೂ ಹೇಳಿ, ದೂರದಲ್ಲಿರುವ ನನ್ನ ಕುಮಾರರನ್ನು, ದಿಗಂತಗಳಲ್ಲಿರುವ ನನ್ನ ಕುಮಾರಿಯರನ್ನು ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿದ ನನ್ನ ಹೆಸರಿನವರೆಲ್ಲರನ್ನು ಬರಮಾಡಬೇಕೆಂದು ಅಪ್ಪಣೆ ಕೊಡುವೆನು. ದೇವರು ಇಸ್ರೇಲ್ ಜನರನ್ನು ತನ್ನ ಜನರನ್ನಾಗಿ ಆರಿಸಿಕೊಂಡರು. ಅದೇ ರೀತಿಯಾಗಿ ಇಲ್ಲಿ ನೋಡ್ತೇವೆ, ದೇವರು ನಮ್ಮನ್ನು ನಮ್ಮ ತಾಯಿಯ ಗರ್ಭದಲ್ಲಿ ಸೃಷ್ಟಿಸಿದರು ಮತ್ತು ನಮ್ಮನ್ನು ಶಿಷ್ಯರನ್ನಾಗಿ ಆರಿಸಿಕೊಂಡರು. ಇಲ್ಲಿ 2ನೇ ವಚನದಲ್ಲಿ ನಾವು ನೋಡ್ತೇವೆ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. ಈ ಒಂದು ವಚನ ನೆರವೇರೋದನ್ನು ನಾವು ನೋಡ್ತೇವೆ. ಮೋಶೆ ಕಾಲದಲ್ಲಿ ಇಸ್ರೇಲ್ ಎಲ್ಲರೂ ಕೂಡ ಕೆಂಪು ಸಮುದ್ರದ ಒಳಗೆ ಹೋಗುವುದನ್ನು ನಾವು ನೋಡುತ್ತೇವೆ. ಅದೇ ರೀತಿಯಾಗಿ ಯೋಶುವನ ಸಮಯದಲ್ಲಿ ಇಸ್ರೇಲ್ ಜನರು ಯೋರ್ದನ್ ನದಿಯೊಳಗಡೆ ಹೋಗೋದನ್ನು ನಾವು ನೋಡ್ತೇವೆ. ಅದೇ ಸಮಯದಲ್ಲಿ ನಾವು ನೋಡ್ತೇವೆ, ಶಡ್ರಾಕ್ ಮತ್ತು ಮೆಷಾಕ್, ಅಬೇದ್ನೆಗೋ ಇವರೆಲ್ಲರೂ ಕೂಡ ಅವರನ್ನ ಹಿಂಸೆ ಪಡಿಸಿದ್ರು. ಬೆಂಕಿಯಲ್ಲಿ ಕೂಡ ಅವರು ಅದರಿಂದ ಹೊರಗಡೆ ಬಂದರು, ಏನೂ ಅವರಿಗೆ ಆಗಲಿಲ್ಲ, ದೇವರು ಅವ್ರನ್ನ ರಕ್ಷಿಸಿದ್ರು ಅಂತ ವಚನದಲ್ಲಿ ಹೇಳುತ್ತೆ. ಅಂದರೆ ನಾವು ನೀರಿನಲ್ಲಿ ಹೋಗುವಾಗಲೂ ಮತ್ತು ಬೆಂಕಿಯಲ್ಲಿ ಇರುವಾಗಲೂ ಕೂಡ ಯಾವುದು ಕೂಡ ನಮ್ಮನ್ನು ಏನು ಕೇಡು ಮಾಡೋದಿಲ್ಲ ಅಂತ ಇಲ್ಲಿ ವಚನದಲ್ಲಿ ನಾವು ನೋಡ್ತೇವೆ. ಈ ದಿನ ನಾವು ನೋಡ್ತೇವೆ, ಕೊರೋನಾ ವೈರಸ್ ಇನ್ಫೆಕ್ಷನಿಂದ ಬಹಳ ಜನ ಕಂಗಾಲಾಗಿದ್ದಾರೆ, ಬಹಳ ಜನ ತಮ್ಮ ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಬಹಳ ಭಯ ಭೀತಿಯಿಂದ ಜೀವನ ಮಾಡುತ್ತಿದ್ದಾರೆ. ಆದರೆ ದೇವರನ್ನು ನಮಗೆ ಹೇಳ್ತಾವ್ರೆ, ನೀನು ಹೆದರಬೇಡ, ನೀನು ಧೈರ್ಯವಾಗಿರು, ನೀನು ನಿರಾಸೆಗೊಳ್ಳಬೇಡ ಅಂತ ವಚನದಲ್ಲಿ ಹೇಳ್ತಾರೆ. ಇಲ್ಲಿ ವಚನ 7ರಲ್ಲಿ ದೇವರು ಹೇಳ್ತಾರೆ, ನಾನು ನನ್ನ ಹೆಸರಿನ ನಿಮಿತ್ತವಾಗಿ ನಾನು ನಿನ್ನನ್ನು ಕರೆದಿದ್ದೇನೆ. ಏನಕ್ಕೋಸ್ಕರ ಅಂದರೆ ನೀವೆಲ್ಲರೂ ಕೂಡ ನನ್ನ ಮಹಿಮೆ ಪಡಿಸೋಕ್ಕೋಸ್ಕರ ಅಂತ ದೇವರಲ್ಲಿ ಹೇಳ್ತಾರೆ. ದೇವರು ನಮ್ಮ ಪ್ರತಿಯೊಬ್ಬರನ್ನಲ್ಲಿ ಸೃಷ್ಟಿ ಮಾಡಿರೋದು ಅವರ ಮಹಿಮೆಗೋಸ್ಕರವಾಗಿ. ನಾವು ದೇವರನ್ನ ಮಹಿಮೆ ಪಡಿಸದಿದ್ದರೆ ನಮ್ಮ ಜೀವನ ಸಾರ್ಥಕವಾಗುವುದಿಲ್ಲ. ಈ ದಿನ ನಾವು ಪ್ರಶ್ನಿಸ್ಕೋಬೇಕು, ದೇವರನ್ನ ಮಹಿಮೆ ಪಡಿಸುವ ಹಾಗೆ ನಾವು ಜೀವನ ಮಾಡ್ತೇವ? ದೇವರಿಗೆ ಬಹಳ ಸಂತೋಷ ಆಗೋದು ಯಾವಾಗ ಅಂದರೆ ನಾವು ದೇವರನ್ನ ಮಹಿಮೆ ಪಡಿಸಿದಾಗ. ದೇವರು ಹೇಳ್ತಾರೆ, ನೀವು ಬಹಳ ಅತಿ ಅಮೂಲ್ಯರು, ಬಹಳ ಬೆಲೆಯುಳ್ಳವರು, ಬಹಳ ಮೌಲ್ಯವನ್ನು ಹೊಂದಿದ್ದೀರಿ ಅಂತ ದೇವರು ನಮ್ಮ ಬಗ್ಗೆ ಹೇಳ್ತಾರೆ. ನಾವೆಲ್ಲರೂ ಉತ್ಸಾಹಗೊಳ್ಳೋಣ, ಸಂತೋಷಗೊಳ್ಳೋಣ, ದೇವರನ್ನ ಬಹಳ ಉತ್ಸಾಹಕವಾಗಿ ಆರಾಧಿಸೋಣ. ನಮ್ಮೆಲ್ಲರಿಗೋಸ್ಕರ ಸ್ಯಾಮ್ಯಲ್ ಅವರು ದೇವರ ವಾಕ್ಯವನ್ನು ಹೇಳಿಕೊಡಲಿದ್ದಾರೆ.
ನಾವೆಲ್ಲರೂ ಪೂರ್ತಿ ಹೃದಯದಿಂದ ದೇವರ ವಾಕ್ಯವನ್ನು ಗಮನವಿಟ್ಟು ಕೇಳಿ ನಮ್ಮ ಹೃದಯವನ್ನು ಬದಲಾಯಿಸಿಕೊಳ್ಳೋಣ. ಪ್ರಾರ್ಥಿಸೋಣ. ಪ್ರೀತಿಯ ದೇವರೇ, ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಕೃತಜ್ಞತೆಗಳನ್ನ ಹೇಳ್ತೇವೆ. ಬಹಳ ಅದ್ಭುತರು ದೇವರೇ. ನೀವು ಎಷ್ಟೊಂದು ಕಷ್ಟಗಳ ಮಧ್ಯದಲ್ಲಿ ಇದ್ರೂ ಕೂಡ ನೀವು ನಮ್ಮ ಜೊತೆ ಇದ್ದೀರಾ. ಅದಕ್ಕಾಗಿ ನಿನಗೆ ಕೃತಜ್ಞತೆಗಳು. ನಾವು ಬಿದ್ದೋಕೆ ನೀವು ಬಿಡಲ್ಲ ದೇವರೇ. ನಮ್ಮನ್ನು ಮೇಲಕ್ಕೆ ಎತ್ತಂತ ದೇವರು ಆಗಿದ್ದೀರಾ. ನಮ್ಮನ್ನು ಆರೋಗ್ಯವಾಗಿ ಜೀವಂತವಾಗಿ ಇಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರಗಳು. ಈ ಪ್ರಾರ್ಥನೆಯನ್ನು ದೇವರ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸ್ತೇನೆ. ಆಮೇನ್. ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಹಿಂಪಾದ ನಾಮ. ಹಲ್ಲೆಲೂಯ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಹಿಂಪಾದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ, ಪಾಪರಹಿತ ಜೀವಿತದ ಮಾದರಿಯ ತೋರಿಸಿ ಪರಿಶುದ್ಧ ಪುಣ್ಯ ನಾಮ. ಹಲ್ಲೆಲೂಯ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಹಿಂಪಾದ ನಾಮ. ಹಲ್ಲೆಲೂಯ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಹಿಂಪಾದ ನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡು ನಾಮ. ಹಲ್ಲೆಲೂಯ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಹಿಂಪಾದ ನಾಮ. ಹಲ್ಲೆಲೂಯ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಹಿಂಪಾದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯನೆಂದು ತಳ್ಳದೆನ್ನ ಧನ್ಯನಾಗಿ ಮಾಡಲು ಬಂದ, ಅನ್ಯನೆಂದು ತಳ್ಳದೆನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತದ ಪುಣ್ಯ ನಾಮ. ಹಲ್ಲೆಲೂಯ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಹಿಂಪಾದ ನಾಮ. ಹಲ್ಲೆಲೂಯ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಹಿಂಪಾದ ನಾಮ. ಪ್ರೀತಿ, ದೇವರ ಪ್ರೀತಿ ನನ್ನ ಯೇಸುವ ತೋರಿದನು. ಪ್ರೀತಿ, ದೇವರ ಪ್ರೀತಿ ನನ್ನ ಯೇಸುವ ತೋರಿದನು. ಎಂಥ ಅಮೂಲ್ಯ ದಿವ್ಯ ಪ್ರೀತಿ. ಹಲ್ಲೆಲೂಯ. ಅಮೂಲ್ಯ ದಿವ್ಯ ಪ್ರೀತಿ. ದಾರಿ ತಪ್ಪಿ ಹೋದ ನನ್ನ ಹುಡುಕಿ ಬಂದ ಯೇಸು ರಾಜ. ದಾರಿ ತಪ್ಪಿ ಹೋದ
ಪ್ರೀತಿ ದೇವರ ಪ್ರೀತಿ ನನ್ನ ಯೇಸು ತೋರಿದನು ಎಂಥ ಅಮೂಲ್ಯ ದಿವ್ಯ ಪ್ರೀತಿ ಹಲ್ಲೆಲೂಯ ಅಮೂಲ್ಯ ದಿವ್ಯ ಪ್ರೀತಿ ಇಂಥ ಪಾಪಿಯಾದ ನನ್ನ ಪ್ರೀತಿ ಮಾಡಿ ಬಂದ ಸ್ವಾಮಿ ಇಂಥ ಪಾಪಿಯಾದ ನನ್ನ ಪ್ರೀತಿ ಮಾಡಿ ಬಂದ ಸ್ವಾಮಿ ಅಪಾರವಾದ ಪ್ರೀತಿ ಹಲ್ಲೆಲೂಯ ಅಪಾರವಾದ ಪ್ರೀತಿ ಪ್ರೀತಿ ದೇವರ ಪ್ರೀತಿ ನನ್ನ ಯೇಸು ತೋರಿದನು ಪ್ರೀತಿ ದೇವರ ಪ್ರೀತಿ ನನ್ನ ಯೇಸು ತೋರಿದನು ಎಂಥ ಅಮೂಲ್ಯ ದಿವ್ಯ ಪ್ರೀತಿ ಹಲ್ಲೆಲೂಯ ಅಮೂಲ್ಯ ದಿವ್ಯ ಪ್ರೀತಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಈ ಭಾನುವಾರದ ಆರಾಧನೆಗೆ ವಿಶೇಷವಾದಂಥ ನನ್ನ ನಮಸ್ಕಾರಗಳು. ಈ ಒಂದು ದಿನಗಳಲ್ಲಿ ದೇವರು ನಮ್ಮೆಲ್ಲರ ಜೀವನದಲ್ಲಿ ಅನೇಕ ವಿಷಯಗಳನ್ನು ಕಲಿಸ್ಕೊಡ್ತಾ ಇದ್ದಾರೆ. ಕೆಲವೊಂದು ಸಂಸ್ಕೃತಿಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗತ್ತೆ. ನಿಮ್ಮೆಲ್ಲರಿಗೂ ವಿನಂತಿಸಿಕೊಳ್ತೀನಿ, ಅಕ್ಕಪಕ್ಕದಲ್ಲಿದ್ದವರಿಗೆ ನಮಸ್ಕಾರಗಳನ್ನು ನೀವು ಹೇಳಿ. ಬರುವಂಥ ದಿನಗಳಲ್ಲಿ ಇದನ್ನೇ ನಾವು ಅಭ್ಯಾಸ ಮಾಡಬೇಕಾಗತ್ತೆ. ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅನೇಕ ವಿಷಯಗಳು ದೇವರು ನಮ್ಮ ಜೀವನದಲ್ಲಿ ಕಲಿಸ್ಕೊಡ್ತಾ ಇದ್ದಾರೆ. ಯಾವತ್ತೂ ಕೂಡ ನಾವು ಯಾರು ನೆನೆಸ್ಕೊಂಡಿರಲಿಲ್ಲ. ನಾವು ಹೊರಗಡೆ ಹೋಗ್ಬೇಕಾದ್ರೆ 2 ಸಲ ಯೋಚನೆ ಮಾಡಬೇಕಾಗಿದೆ. ಮನೆ ಒಳಗಡೆನೆ ಇರಬೇಕಾಗಿದೆ. ಜನಗಳಿಂದ ಅಂತರವನ್ನು ಕಾಯ್ದುಕೊಳ್ಬೇಕಾಗಿದೆ. ಮುಖಕ್ಕೆ ಮುಖವಾಡವನ್ನು ಧರಿಸ್ಕೊಳ್ಬೇಕಾಗಿದೆ. ಪ್ರತಿ ಸಲ ನಾವು ಕೈಗಳನ್ನು ಸಾಬೂನಿನಿಂದ ಸರಿಯಾಗಿ ತೊಳೆದುಕೊಳ್ಬೇಕಾಗಿದೆ. ಇದು ಶುಚಿತ್ವದ ಒಂದು ಪದ್ಧತಿಯನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ದೀವಿ. ಬಟ್ ನಮ್ಮೆಲ್ಲರ ಜೀವನದಲ್ಲಿ ಈ ಒಂದು 2 ತಿಂಗಳುಗಳ ಕಾಲದಲ್ಲಿ ಅನೇಕ ಕಷ್ಟಗಳು, ಅನೇಕ ತೊಂದರೆಗಳು, ನಾನಾ ಥರವಾದಂಥ ಕಷ್ಟಗಳು, ಕೆಲಸ ಇಲ್ಲದೆ ಇರುವಂಥದ್ದು, ಇದೆಲ್ಲದರ ಮಧ್ಯದಲ್ಲಿ ಕೂಡ ದೇವರು ನಮ್ಮನ್ನ ಬಹಳ ಬಲಪಡಿಸಿ ನಮ್ಮನ್ನು ನಡೆಸ್ತಾ ಇದ್ದಾರೆ. ಇದು ನಿಜವಾಗಲೂ ದೇವರ ಕೃಪೆಯೇ. ಇನ್ನೊಂದು ಬಹಳ ವಿಶೇಷವಾಗಿ ನನಗೇನನ್ಸುತ್ತೆ ಅಂತಂದ್ರೆ, ನಮ್ಮ ಸಭೆಯ ಒಂದು ಪದ್ಧತಿಯಲ್ಲಿ, ನಮ್ಮ ಒಂದು ಸಭೆಯ ಸಂಸ್ಕೃತಿಯಲ್ಲಿ ನಾವು ಬಹಳ ಜನಗಳೊಟ್ಟಿಗೆ ಸಮಯವನ್ನು ಕಳಿತೀವಿ. ಅಪ್ಪಿಗೆ ಕೊಟ್ಟು ಅವರೊಟ್ಟಿಗೆ ಸರಿಯಾದಂಥ ಮಾತುಗಳು ಆಡ್ತಿದ್ದೀವಿ. ಹೆಚ್ಚಿನ ಸಮಯವನ್ನು ಫೆಲೋಶಿಪ್ ಅಲ್ಲಿ ಕಳೀತಾ ಇದ್ದೀವಿ. ಆದರೆ ನೋಡಿದ್ರೆ 2 ತಿಂಗಳುಗಳೇ ಕಳೆದೋಗಿದೆ. ಅನೇಕರಿಗೆ ನೋಡ್ಲಿಕ್ಕೆ ಆಗಲಿಲ್ಲ, ಸಭೆಯಾಗಿ ಭೇಟಿಯಾಗ್ಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ನಾನು ನಂಬ್ತೀನಿ, ನೀವೆಲ್ಲರೂ ಕೂಡ ಎಲ್ಲಿದ್ದರೂ ಅಲ್ಲಿ ಬಹಳ ವಿಶ್ವಾಸದಿಂದ, ಭಯ ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆ ಪೂರ್ವಕವಾಗಿದ್ದೀರಾ ಎಂಬುದಾಗಿ ನಾನು ಆಶಿಸ್ತೇನೆ. ಇನ್ನೊಂದು ಬಹಳ ವಿಶೇಷವಾದಂಥ ಒಂದು ವಿಷಯ ನಾನು ಗಮನಿಸಿರುವಂಥದ್ದು, ದೇವರ ಮಕ್ಕಳಾದಂಥ ನಾವು ಬಹಳ ಸಲ ಈ ಎಲ್ಲ ವಿಷಯಗಳು ದೇವರ ಮುಂದೆ ಹೇಳ್ತೀವಿ. ನಾವು ಬಹಳ ಪ್ರಾರ್ಥನೆ ಪೂರ್ವಕವಾಗಿರ್ತೀವಿ. ನಮ್ಮ ಮನಸ್ಸಿನ ಒಳಗಡೆ ಇರುವಂಥ ನೋವುಗಳಾಗಿರ್ಬೋದು, ಕಷ್ಟಗಳಾಗಿರ್ಬೋದು, ಈಗಿರುವಂಥ ಎಲ್ಲ ಸಿಚುವೇಶನ್ಸ್ಗಳನ್ನು ದೇವ್ರ ಮುಂದೆ ಮೊರೆ ಇಡ್ತೀವಿ. ದೇವರೇ, ಈ ಥರ ಆಗ್ತದೆ, ನೀವು ನೋಡ್ಕೊಳ್ಳಿ ಅಂತೇಳಿ. ಆದರೆ ನಮಗೆ ಗೊತ್ತಿಲ್ಲದ ರೀತಿಯಾದಂಥ ಶಕ್ತಿ, ಪವಿತ್ರಾತ್ಮನ ಬಲ ನಮ್ಮಲ್ಲಿ ಇದೆ. ನಾವು ಇವತ್ತು ಜೀವಿಸ್ತಾ ಇದ್ದೀವಿ. ಆತನ ಕೃಪೆಯಿಂದ ನಾವಿದ್ದೀವಿ. ಖಂಡಿತವಾಗಿ ಇದು ದೇವರು ನಮ್ಮನ್ನು ನಡೆಸುವಂಥ ರೀತಿ, ವಿಧ ಬಹಳ ವ್ಯತ್ಯಾಸವಾಗಿದೆ. ಆ ಒಂದು ಕಾಲಗಳಲ್ಲಿ 1 ದಿವಸ ರಜೆ ಹಾಕಬೇಕಾಗಿದ್ರು ಕೂಡ 4 ಸಲ ಯೋಚನೆ ಮಾಡಬೇಕಾಗಿತ್ತು. 2 ತಿಂಗಳು ರಜೆ ಸಿಕ್ತು ನಮಗೆ. ಆದರೂ ಯಾರು ಕೂಡ ಏನು ಮಾಡಿಲ್ಲ. ಆದರೂ ದೇವರು ನಮ್ಮೆಲ್ಲರಿಗೂ ಕೂಡ ಸರಿಯಾದ ಸಮಯಕ್ಕೆ ನಮ್ಮೆಲ್ಲರನ್ನು ಊಟವನ್ನು ಕೊಟ್ಟು ಪೋಷಿಸಿದ್ದಾರೆ. ಇದು ದೇವರ ಮಹಾಕೃಪೆಯಾಗಿದೆ. ಸಹೋದರ ಸಹೋದರಿಯರೇ, ಈ ಒಂದು ಬೆಳಗಿನ ಆರಾಧನೆಯಲ್ಲಿ ನಾವು ಆರಿಸಿಕೊಂಡಂತಹ ವೇದ ವಾಕ್ಯವು ಸತ್ಯವೇದದಿಂದ ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ ವಚನ 13ರಿಂದ 19ನೇ ವಚನದವರೆಗೂ ನಾವು ಓದಿಕೊಳ್ಳೋಣ. ಯೇಸು ಫಿಲಿಪ್ಪನ ಕೈಸರೆ ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ, ಜನರು ಮನುಷ್ಯಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದಕ್ಕೆ, ಅವರು, ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ಎಲಿಯನು ಅನ್ನುತ್ತಾರೆ, ಬೇರೆ ಕೆಲವರು ಯೆರೆಮೀಯನು, ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು.
ಆತನು ಅವರನ್ನು, ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಕೇಳಿದಕ್ಕೆ ಸೀಮೋನ್ ಪೇತ್ರನು ಅಂದದ್ದು, ನೀನು ಬರಬೇಕಾಗಿರುವಂಥ ಕ್ರಿಸ್ತನು, ಜೀವ ಸ್ವರೂಪನಾದಂಥ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೇಸು, ಯೋಹಾನನ ಮಗನಾದಂಥ ಸೀಮೋನ್ನೇ, ನೀನು ಧನ್ಯನು. ಈ ಗುಟ್ಟು ನಿನಗೆ ತಿಳಿಸಿದವನು ನರಮನುಷ್ಯದವನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ನಿನಗೆ ಇದನ್ನು ತಿಳಿಸಿದನು. ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಪರಲೋಕ ರಾಜ್ಯದ ಬೀಗದ ಕೈಗಳು ನಿನಗೆ ಕೊಡಲ್ಪಡುವುದು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿ ಕಟ್ಟುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚುವುದು ಅಂದನು ಎಂಬುವಂಥದ್ದೇ. ಸಹೋದರ ಸಹೋದರರೇ, ಈ ಒಂದು ಸಂದೇಶದ ಶೀರ್ಷಿಕೆ ಇದು ಆತನ ಒಂದು ಸಭೆ. ಯೇಸು ಕ್ರಿಸ್ತರು ಈ ಒಂದು ಸಂಭಾಷಣೆಯನ್ನ ಎಲ್ಲಿ ಒಂದು ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ಒಂದು ಅಧ್ಯಾಯದಲ್ಲಿ ನೋಡಿದ ಹಾಗೆ ಫಿಲಿಪ್ಪಿಯ ಕೈಸರೆ ಎನ್ನುವಂಥ ಒಂದು ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ ಈ ಒಂದು ಕಾನ್ವರ್ಸೇಷನ್ ನಡೀತಾ ಇದೆ. ಈ ಸಭೆ ಅಂತ ಹೇಳಿ ಒಂದು ವಿಷಯ ಬಂದಾಗ ಸಭೆಗೆ ಕೆಲವು ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಮಾತುಗಳನ್ನು ಹೇಳ್ತಾರೆ. ಆದರೆ ಇದನ್ನ ಸತ್ಯವೇದದಿಂದ ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯದಲ್ಲಿ ಗ್ರೀಕ್ ಭಾಷೆಯಲ್ಲಿ ಎಕ್ಲೇಸಿಯಾ ಅಂತಾರೆ. ಎಕ್ಲೇಸಿಯಾ ಅಂತಂದ್ರೆ ಒಂದು ಸಮೂಹವಾಗಿ ಕೂಡುವಂತ ಒಂದು ಸ್ಥಳ, ಮತ್ತು ಎಲ್ಲಾ ದೇವ ಜನಗಳು ಒಂದೇ ಮನಸ್ಸಿನಿಂದ ಒಂದೇ ಉದ್ದೇಶಕ್ಕೋಸ್ಕರವಾಗಿ ಆರಾಧನೆ ಮಾಡಲಿಕ್ಕೆ ಕೂತ್ಕೊಳ್ಳುವಂತ ಒಂದು ಸ್ಥಳ, ಒಂದೇ ಉದ್ದೇಶ, ಒಂದೇ ವಿಚಾರಕ್ಕೋಸ್ಕರವಾಗಿ ಕೂಡುವಂತ ಒಂದು ಸಮೂಹವನ್ನ ಒಂದು ಸಭೆ ಎಂಬುದಾಗಿ ಕರಿತೀವಿ. ಆದರೆ ನಾವು ಸತ್ಯವೇದದಲ್ಲಿ ನಾವು ನೋಡುವಾಗ ಸಭೆಗಳ ಅನೇಕ ಇತಿಹಾಸಗಳಿದೆ, ಅದರದೇ ಆದಂಥ ಇತಿಹಾಸಗಳು, ಅನೇಕ ಸಭೆಗಳ ಒಂದು ಇತಿಹಾಸಗಳಿದೆ. ಆದರೆ ಸತ್ಯವೇದದಲ್ಲಿ ನಾವು ನೋಡಿದಾಗ ದೇವರು ಆರಿಸಿಕೊಂಡಂಥ ಒಂದು ಜನಾಂಗವು, ದೇವರು ತನ್ನ ಮಕ್ಕಳನ್ನು ಆರಿಸಿಕೊಂಡಂಥ ಒಂದು ವಿಧವು, ಇದನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ದೇವರ ಒಂದು ಕುಟುಂಬ, ದೇವರು ಆರಿಸಿಕೊಂಡಂಥ ಒಂದು ಕುಟುಂಬ ಎಂಬುದಾಗಿ ಕರಿತೀವಿ. ಆದರೆ ನಿಜವಾಗ್ಲೂ ಈ ಸಭೆ ಅನ್ನುವಂಥದ್ದು ಒಂದು ಸಮೂಹವಾಗಿದೆ, ಒಂದು ಗುಂಪಾಗಿದೆ, ಭಕ್ತರ ಒಂದು ಸಮೂಹವಾಗಿದೆ. ಇದು ಕೇವಲ ಒಬ್ಬಂಟಿಗರಾಗಿ ಕೂತ್ಕೊಳ್ಳುವಂತಹ ಒಂದು ಸ್ಥಳವಲ್ಲ. ಸತ್ಯವೇದದಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳುತ್ತೆ, ಜ್ಞಾನೋಕ್ತಿಗಳು 18ನೇ ಅಧ್ಯಾಯ ವಚನ 1ರಲ್ಲಿ, ಯಾವ ಮನುಷ್ಯನು ಏಕಾಂತವಾಗಿ ಸ್ವೇಚ್ಛಾಚಾರವಾಗಿ ನಡ್ಕೊಳ್ತಾನೋ ಅವನು ಸುಜ್ಞಾನವನ್ನ, ಸುಮಾರ್ಗವನ್ನ ಅವನು ತಿರಸ್ಕಾರ ಮಾಡ್ತಾನೆ ಎಂಬುದಾಗಿ ಆ ಒಂದು ವಾಕ್ಯದಲ್ಲಿ ಹೇಳುತ್ತೆ. ಏಕಾಂತವಾಗಿರುವಂಥದ್ದು ಒಂದು ಸಭೆ ಅಲ್ಲ, ಸಮೂಹವಾಗಿ ಇರುವಂಥದ್ದು. ಸಮೂಹದ ಒಂದು ಗುಂಪಿನಲ್ಲಿ ಒಂದೇ ವಿಷಯಕ್ಕೋಸ್ಕರವಾಗಿ, ಒಂದೇ ಉದ್ದೇಶಕ್ಕೋಸ್ಕರವಾಗಿ ಒಬ್ಬನನ್ನ ಆರಾಧನೆ ಮಾಡುವಂತಹ ಒಂದು ಸ್ಥಳಕ್ಕೆ ನಾವು ಸಭೆ ಎಂದು ಕರಿತೀವಿ. ಸಭೆ ಅಂದ ತಕ್ಷಣ ಯಾವುದೋ ಒಂದು ಕಟ್ಟಡ ಅಲ್ಲ, ಅಥವಾ ಒಂದು ಕ್ರಾಸ್ ಇರುವಂತಹ ಒಂದು ಸಿಂಬಲ್ ಆಗಿರುವಂತಹ ಒಂದು ಕಟ್ಟಡ ಅಲ್ಲ. ಅನೇಕ ಸಮಯಗಳಲ್ಲಿ ನಮ್ಮ ಮನಸ್ಸಲ್ಲಿ ಹಾಗೆ ಬರುತ್ತೆ. ಚರ್ಚ್ ಅಂದ ತಕ್ಷಣವೇ ಯಾವುದೋ ಒಂದು ಬಿಲ್ಡಿಂಗ್, ಒಂದು ಟೆಂಪಲ್, ಈ ರೀತಿಯಾಗಿ ನಮ್ಗೆ ಯೋಚನೆ ಬರುತ್ತೆ. ಆದರೆ ಅದಲ್ಲ. ಸಭೆ ಅನ್ನುವಂಥದ್ದು ದೇವ ಭಕ್ತರು ಕೂಡುವಂತ ಒಂದು ಸ್ಥಳ. ಆದರೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ದೇವರು ನಾವು ಒಬ್ಬಂಟಿಗರಾಗಿರ್ಬೇಕನ್ನೋಂಥದ್ದು ದೇವರ ಇಷ್ಟ ಅಲ್ಲ. ನಾವು ಒಂದು ಗುಂಪಾಗಿರಬೇಕು, ಒಬ್ಬರ ನಂಬಿಕೆ ಒಬ್ಬರು ಉತ್ತೇಜಿಸುವಂತಹ ಒಂದು ಸಭೆಯಲ್ಲಿ ನಾವು ಇರಬೇಕೆನ್ನುವಂಥದ್ದು ಒಂದು ದೇವರ ಉದ್ದೇಶವಾಗಿದೆ. ಈ ಒಂದು ಕಾರಣದಿಂದಲೇ ಪ್ರಾರಂಭದಲ್ಲಿ ದೇವರು ಆದಾಮನಿಗೆ ಕೂಡ ಹೇಳ್ತಾರೆ, ಮನುಷ್ಯನು ಒಂಟಿಯಾಗಿರುವಂಥದ್ದು ಒಳ್ಳೆಯದಲ್ಲ, ಯಾಕೆಂದ್ರೆ ಅದರಿಂದ ಅವನಿಗೆ ನಂಬಿಕೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಿಜವಾಗ್ಲೂ ನಾವೆಲ್ಲರೂ ಕೂಡ ಈ ಒಂದು ದಿನಗಳಲ್ಲಿ ನಾವು ಒಟ್ಟಾಗಿ ಸೇರ್ಲಿಕ್ಕೆ ಆಗ್ತಾ ಇಲ್ಲ. ಸಭೆ ಅಂತಂದಾಗ ನಾವು ಒಟ್ಟಾಗಿ ಕೂಡುವಂತ ಒಂದು ಸ್ಥಳವಾಗಿರಬೇಕು. ಅದು ನೋಡಿ, ಹಾಗಾದ್ರೆ ಸಭೆಯಾಗಿ ನಾವು ಎಷ್ಟು ಮಟ್ಟಿಗೆ ಒಟ್ಟಾಗಿ ಕೂತ್ಕೊಳ್ತಾ ಇದ್ದೀವಿ, ಎಷ್ಟು ಸಲ ಭೇಟಿ ಆಗ್ತಾ ಇದ್ದೀವಿ? ಈ ಒಂದು ದಿನಗಳಲ್ಲಿ ಈ ಒಂದು ಪ್ರಶ್ನೆ, ಇದು ತಪ್ಪಾದಂಥ ಒಂದು ಪ್ರಶ್ನೆನೇ. ಕಾರಣ ಏನಂದ್ರೆ, ಸರ್ಕಾರದ ಆದೇಶಕ್ಕನುಗುಣವಾಗಿ ನಾವ್ಯಾರು ಕೂಡ ಒಟ್ಟಾಗಿ ಸೇರುವ ಹಾಗಿಲ್ಲ. ಆದರೆ ನಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾವನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ವಿ. ಕೆಲವರು ಫೋನ್ಗಳ ಮೂಲಕವಾಗಿ, ವಾಟ್ಸಪ್ ಮೂಲಕವಾಗಿ, ಜೂಮ್ ಕಾಲ್ಗಳ ಮೂಲಕವಾಗಿ ಒಬ್ಬರೊಬ್ಬರು ಕನೆಕ್ಟ್ ಆಗಲಿಕ್ಕೆ, ಒಬ್ಬರೊಬ್ಬರು ಸಂಪರ್ಕ ಮಾಡಲಿಕ್ಕೆ, ಒಬ್ಬರ ನಂಬಿಕೆಯನ್ನು ಒಬ್ಬರು ಉತ್ತೇಜಿಸಲಿಕ್ಕೆ ನಾವು ಈ ಎಲ್ಲ ವಿಷಯಗಳನ್ನ ಉಪಯೋಗ ಮಾಡ್ತಾ ಇದ್ದೀವಿ. ಇದೆಲ್ಲವೂ ಕೂಡ ದೇವರು ನಮ್ಮ ಅನುಕೂಲಕ್ಕೋಸ್ಕರವಾಗಿ ಇಂಥ ಒಂದು ಕಠಿಣ ಕಾಲದಲ್ಲಿ ದೇವರು ನಮಗೆ ಕೊಟ್ಟಿದ್ದಾರೆ.
ಬಟ್ ಇದೆಲ್ಲವೂ ಕೂಡ ಸರ್ಕಾರದ ಆದೇಶಗಳನ್ನು ಪಾಲಿಸುವಂತ ಕರ್ತವ್ಯಗಳು ನಮ್ದಿದೆ, ದೇವರ ವಾಕ್ಯವನ್ನು ಪಾಲಿಸುವಂತ ಜವಾಬ್ದಾರಿ ಕೂಡ ನಮ್ಮದಾಗಿದೆ. ಸತ್ಯವೇದದಲ್ಲಿ ಎರಡನ್ನೂ ಕೂಡ ನಾವು ಸರಿಯಾಗಿ ನಿಭಾಯಿಸಬೇಕೆಂಬುದಾಗಿ ಹೇಳುತ್ತೆ. ಸಹೋದರ ಸಹೋದರರೇ, ನಾವು ಎಲ್ಲಿದ್ರು ಹೇಗಿದ್ರು ನಿಮ್ಮೆಲ್ಲರೂ ಕೂಡ ವಿನಂತಿಸಿಕೊಳ್ತೀವಿ, ಜನಗಳಿಂದ ಅಂತರವನ್ನು ಕಾಯ್ದುಕೊಳ್ಬೇಕು, ಸ್ವಚ್ಛತೆಯನ್ನು ನೋಡ್ಕೊಳ್ಬೇಕು, ನಮ್ಮ ಆರೋಗ್ಯದ ಮೇಲೆ ನಾವು ದೃಷ್ಟಿಕೋನವನ್ನು ಹರಿಸಬೇಕಾಗಿದೆ. ಇದು ಕೂಡ ಬಹಳ ಮುಖ್ಯವಾಗಿದೆ. ಈ ಒಂದು ಸಮಯದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ವಚನ 24 ನಾವು ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ವಚನ 24ರಿಂದ 25ರವರೆಗೆ. ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯಗಳನ್ನು ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡಿದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಈ ಒಂದು ವಾಕ್ಯದಲ್ಲಿ ನಮಗೆ ಹೇಳ್ತಾ ಇದೆ, ಇದರ ಅರ್ಥ ಏನು? ನಾವು ಒಬ್ಬರೊಬ್ಬರ ಪ್ರೀತಿಯನ್ನು ಮಾಡಬೇಕು, ನಾವು ಪರಸ್ಪರ ಒಬ್ಬರೊಬ್ಬರ ಹಿತಚಿಂತಕರಾಗಿರಬೇಕು, ಸತ್ಕಾರ್ಯಗಳನ್ನು ಮಾಡಬೇಕು ಮತ್ತು ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, 2 ತಿಂಗಳಲ್ಲಿ ನಾವು ರೂಢಿಯಾಗಿ ಬಿಟ್ಟಿದ್ರೂ ಕೂಡ ಬಟ್ ನಮ್ಮ ವಿಶ್ವಾಸ ಅನ್ನುವಂಥದ್ದು ದೇವರಲ್ಲಿ ಇರುವಂಥದ್ದು ಬಹಳ ಮುಖ್ಯವಾಗಿದೆ. ರೂಢಿ ಏನಂದ್ರೆ ಸಭೆಯ ಪದ್ಧತಿ ಪ್ರಕಾರವಾಗಿ ನಾವು ಸಭೆಯಾಗಿ ಕೂತ್ಕೊಳ್ಬೇಕು. ಇದು ಆತನ ಸಭೆಯಾಗಿದೆ, ಇದರ ಮೂಲಕವಾಗಿ ನಮಗೆ ನಂಬಿಕೆ ಹೆಚ್ಚಿಸುತ್ತೆ. ಆದರೆ ಕೆಲವರು ಯಾವುದೋ ಒಂದು ದಿವಸಗಳನ್ನು ನೇಮಿಸ್ಕೊಂಡು ಬರ್ಬೋದು. ಕೆಲವೊಂದು ಸಲ ಭಾನುವಾರ ಇರ್ಬೋದು, ಅಥವಾ ಕೆಲವೊಂದು ಸಲ ಕ್ರಿಸ್ಮಸ್ ಇರ್ಬೋದು, ಈಸ್ಟರ್ ಇರ್ಬೋದು, ಅಥವಾ ಯಾವುದೋ ಒಂದು ಕಾರ್ಯಕ್ರಮಗಳಲ್ಲಿ ನಾನು ಕ್ರೈಸ್ತನು ಅಥವಾ ನಾನು ಸಭೆಯ ಸದಸ್ಯನು ಅಂತ ಹೇಳ್ಕೊಂಡು ನಾವು ಕೆಲವೊಂದ್ಸಲ ನಾವು ನಡ್ಕೊಳ್ಬಹುದು. ಆದರೆ ಆ ರೀತಿಯಾಗಲ್ಲ. ನಾವು ದೇವರ ವಾಕ್ಯದ ಪ್ರಕಾರವಾಗಿ ನಡ್ಕೊಳ್ಳಿಕ್ಕೆ ನಾವು ಪ್ರಯಾಸ ಪಡಬೇಕು. ನಾವು ಬೇರೆಯವರ ರೀತಿಯಲ್ಲಿ ಸಭೆಯಾಗಿ ಕೂಡಿಕೊಳ್ಳೋದನ್ನು ಬಿಟ್ಟು ಬಿಡದೆ ಪ್ರತಿಯೊಬ್ಬರನ್ನು ಕ್ರಿಸ್ತನಲ್ಲಿ ಇಟ್ಟುಕೊಳ್ಳುವ ಹಾಗೆ ಕ್ರಿಸ್ತನ ಪ್ರತ್ಯಕ್ಷತೆ ಹತ್ತಿರ ಆಗಿರೋದ್ರಿಂದ ಇದನ್ನು ನಾವು ಇನ್ನೂ ಹೆಚ್ಚಾಗಿ ಮಾಡಬೇಕೆಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ಹೇಳ್ತಾ ಇದೆ. ನಿಜವಾಗ್ಲೂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಈ ವಾಕ್ಯಗಳನ್ನು ನಮ್ಮ ಜೀವನದಲ್ಲಿ ನಾವು ಇನ್ನೂ ಹೆಚ್ಚಾಗಿ ಮಾಡಬೇಕು. ಮೊದಲನೇ ಯೋಹಾನ 3ನೇ ಅಧ್ಯಾಯ 14ನೇ ವಚನದಲ್ಲಿ ಹೇಳ್ತದೆ. ಮೊದಲನೇ ಯೋಹಾನ 3ನೇ ಅಧ್ಯಾಯ ವಚನ 14, ನಾವಂತೂ ಕ್ರೈಸ್ತ ಸಹೋದರರನ್ನು ಪ್ರೀತಿಸುವವರಾಗಿರುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದ್ದೇವೆಂಬುದು ನಮಗೆ ಗೊತ್ತಾಗಿದೆ. ಪ್ರೀತಿಸದೆ ಇರುವವನು ಮರಣದಲ್ಲಿಯೇ ಇದ್ದಾನೆ. ಈ ಒಂದು ವಾಕ್ಯದಲ್ಲಿ ನಾವು ನೋಡುವಾಗ ಸಹೋದರ ಸಹೋದರಿಯರೇ, ನಾವು ಕ್ರೈಸ್ತ ಸಹೋದರರನ್ನಿಸಿಕೊಂಡಂಥ ನಾವು ಇನ್ನೊಬ್ಬರನ್ನು ಪ್ರೀತಿಸುವುದರ ಮೂಲಕವಾಗಿ ನಮ್ಮ ಸಹೋದರರನ್ನ ಒಂದೇ ವಿಶ್ವಾಸದಲ್ಲಿರುವಂತಹ ಆತನ ಮಕ್ಕಳನ್ನ ಪ್ರೀತಿ ಮಾಡೋದ್ರ ಮೂಲಕವಾಗಿ ನಾವೆಲ್ಲರೂ ಕೂಡ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೀವಿ ಅಂತ ಹೇಳ್ತಾರೆ. ಒಂದು ವೇಳೆ ನಾವು ಇನ್ನೊಬ್ಬರನ್ನ ಪ್ರೀತಿ ಮಾಡಲಿಲ್ಲ ಅಂತಂದ್ರೆ, ಇನ್ನೊಬ್ಬರನ್ನ ನಾವು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತಂದ್ರೆ, ನಾವು ಇನ್ನೂ ಪಾಪದಲ್ಲೇ ಇದ್ದೀವಿ, ಇನ್ನೂ ನಾವು ಮರಣದಲ್ಲೇ ಇದ್ದೀವಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳ್ತದೆ. ನಾವು ಇನ್ನೊಬ್ಬ ವಿಶ್ವಾಸಿಯ ಹಿತಚಿಂತಕರಾಗಿರ್ಬೇಕೆಂಬುದಾಗಿ ಈ ವಾಕ್ಯದಲ್ಲಿ ಹೇಳ್ತಾರೆ. ನಿಜವಾಗ್ಲೂ ನಮ್ಮ ಕುಟುಂಬ ಸಭೆಯಲ್ಲಿರುವಂತಹ ಒಬ್ಬ ಸಹೋದರಿ ವಿಷಯದಲ್ಲಿ ನಾನು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ. ಸಹೋದರಿ ಹೆಸರು ಶೀಲಾ ಅಂತೇಳಿ, ಅವರು ತುಂಬಾ ಸಾಧಾರಣವಾದಂತಹ ಒಂದು ಕೆಲಸವನ್ನು ಮಾಡ್ಕೊಂಡಿದ್ದಾರೆ. ಅವರು ಈ ಒಂದು ಲಾಕ್ಡೌನ್ ಟೈಮಲ್ಲಿ ಅವರು ಕೆಲಸಕ್ಕೆ ಹೋಗದೆ ಕಾರಣಕ್ಕೋಸ್ಕರವಾಗಿ ಬೇರೆಯವರು ಮಾಡುವಂತಹ ಸಹಾಯದ ಮೇಲೆ ಅವರು ಅವಲಂಬಿತರಾಗಿದ್ದರು. ಆದರೆ ಇನ್ನೊಬ್ಬ ಸಹೋದರಿಗೆ ಆ ಸಹಾಯ ಸಿಕ್ಕಲಿಲ್ಲ. ಆದರೆ ನಿಜವಾಗ್ಲೂ ನನಗೆ ಬಹಳ ಸಂತೋಷ ಆಗಿರುವಂಥ ವಿಷಯ ಏನಂತಂದ್ರೆ, ಅವರಿಗೆ ಬಂದಿರೋದ್ರಲ್ಲಿ ಸ್ವಲ್ಪವನ್ನು ತೆಗೆದುಕೊಂಡು ಅವರಿಗೆ ಕೊಡುವಂಥದ್ದನ್ನು ನೋಡಿದಾಗ ನನಗೆ ನಿಜವಾಗ್ಲೂ ಮನಸ್ಸಲ್ಲಿ ಬಹಳ ಸಂತೋಷ ಆಯಿತು. ಅವ್ರು ಹೇಳ್ತಾ ಇದ್ರು, ನಿಜವಾಗ್ಲೂ ಅವ್ರಿಗೆ ಸಿಗಲಿಲ್ಲ, ಅದಕ್ಕೋಸ್ಕರ ನನ್ನಲ್ಲಿರುವಂಥದ್ದನ್ನು ಅವ್ರಿಗೆ ಕೊಟ್ಟಿದ್ದೀನಿ ಅಂತ ಹೇಳಿ. ಬಟ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್,
ನಾವು ಪರಸ್ಪರ ಒಬ್ಬರೊಬ್ಬರು ಹಿತಚಿಂತಕರಾಗಿರಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳ್ತದೆ. ನಾವು ಸ್ವಾರ್ಥವಾಗಿ ಯೋಚನೆ ಮಾಡುವಂಥದ್ದು ಅದು ಮರಣ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳುತ್ತದೆ. ಇನ್ನೊಬ್ಬರ ವಿಷಯವಾಗಿ ಯೋಚಿಸುವಂಥದ್ದು, ನನ್ನ ಸಹೋದರಿ ವಿಷಯವಾಗಿ ಯೋಚಿಸುವಂಥದ್ದು ಅದು ಜೀವ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳ್ತದೆ. ಇದು ನಾವೆಲ್ಲರೂ ಕೂಡ ಬಹಳ ಗಮನ ಕೊಟ್ಟು ಈ ವಿಷಯದ ಮೇಲೆ ನಾವೆಲ್ಲರೂ ಕೂಡ ಯೋಚನೆ ಮಾಡುವಂಥದ್ದು ಬಹಳ ಸಂತೋಷ. ಕ್ರೈಸ್ತರಾದಂಥ ನಮಗೆ ನಿಜವಾಗ್ಲೂ ಆತ್ಮಿಕವಾದಂಥ ಒಂದು ಬಲ ಬರಲಿಕ್ಕೆ ಇದು ಬಹಳ ಸಾಧ್ಯ ಆಗುತ್ತೆ. ಇದು ಆತನ ಪರಿಶುದ್ಧವಾದಂಥ ಒಂದು ಕುಟುಂಬ, ಪರಿಶುದ್ಧವಾದಂಥ ಕುಟುಂಬ. ಇದು ಸುಮ್ಮನೆ ಸಾಧಾರಣವಾದಂಥ ಒಂದು ಕುಟುಂಬ ಅಲ್ಲ. ಆತನ ಸಭೆ ಅನ್ನುವಂಥದ್ದು ಇದು ದೇವರ ಒಂದು ಕುಟುಂಬವಾಗಿದೆ. ಈ ಸಭೆ ಅನ್ನುವಂಥದ್ದು ಆತನ ಮೇಲೆ ಕಟ್ಟಲ್ಪಡುತ್ತೆ. 2ನೇ ಅಂಶ, ಸಭೆ ಆತನ ಮೇಲೆ ಕಟ್ಟಲ್ಪಡುತ್ತೆ. ಇಲ್ಲಿ ಯೇಸು ಕ್ರಿಸ್ತರು 2 ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ಅಲ್ಲಿರುವಂತಹ ಶಿಷ್ಯರಿಗೆ ಕೇಳ್ತಾ ಇದ್ದಾರೆ, ಈ ಜನಗಳು ನನ್ನ ವಿಷಯದಲ್ಲಿ ಏನು ಅನ್ಕೊಳ್ತಾರೆ? ಅವಾಗ ಅಲ್ಲಿರುವಂತಹ ಶಿಷ್ಯರಲ್ಲಿ ಕೆಲವರು ಹೇಳ್ತಾರೆ, ಸ್ವಾಮಿ, ಕೆಲವರು ನಿನಗೆ ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ನಿನಗೆ ಎಲಿಯನು ಅನ್ನುತ್ತಾರೆ, ಕೆಲವರು ಯೆರೆಮೀಯನು ಅಥವಾ ಕೆಲವರು ಪ್ರವಾದಿಗಳಲ್ಲಿ ಇವನು ಒಬ್ಬನು ಎಂಬುದಾಗಿ ಕೆಲವರು ಹೇಳ್ಕೊಳ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಇನ್ನೊಂದು ಮುಖ್ಯವಾದಂತಹ ಒಂದು ಅಂಶವನ್ನ ನಾವು ಗಮನಿಸಬೇಕಾದರೆ, ಯೇಸು ಕ್ರಿಸ್ತರು ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಹಾಗಾದ್ರೆ ನೀವು ನನ್ನನ್ನು ಏನನ್ನುತ್ತೀರಿ ಅಂತ ಹೇಳಿ ಕೇಳಿದ ತಕ್ಷಣನೇ ಅಲ್ಲಿರುವಂತ ಪೇತ್ರನ ಹೇಳ್ತಾನೆ, ಸ್ವಾಮಿ, ನೀನು ಬರಬೇಕಾದಂತ ದೇವಕುಮಾರನು, ಶತಮಾನಗಳಿಂದ ನಾನು ಕಾಯ್ದಂತ ಮೆಸ್ಸಿಯನು ನೀನು, ಸುಮಾರು ವರ್ಷಗಳ ಕಾಲ ನಿನ್ನ ಆಗಮನಕ್ಕೋಸ್ಕರವಾಗಿ ನಾವು ಎದುರು ನೋಡುವಂತಹ ಮೆಸ್ಸಿಯನು ನೀನು ಎಂಬುದಾಗಿ ಪೇತ್ರನು ಹೇಳಿದ ತಕ್ಷಣನೇ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ ಅವನಿಗೆ, ಸಿಮೋನನೇ, ನೀನು ಧನ್ಯನು. ಈ ಒಂದು ರಹಸ್ಯವನ್ನ, ಈ ಗುಟ್ಟನ್ನು ತಿಳಿಯಪಡಿಸಿದ್ದು ನಿನಗೆ ಮನುಷ್ಯರಲ್ಲ, ಪರಲೋಕದ ದೇವರೇ ಈ ರಹಸ್ಯವನ್ನು ನಿನಗೆ ತಿಳಿಯಪಡಿಸಿದ್ದಾರೆ ಎಂಬುದಾಗಿ. ಸಹೋದರ ಸಹೋದರಿಯರೇ, ಈ ಒಂದು ವಚನದ ಮೇಲೆ ನಾವು ಸ್ವಲ್ಪ ಗಮನ ಕೊಡುವುದಾದರೆ, ಸ್ವಲ್ಪ ಹೆಚ್ಚಿನ ಒಂದು ವಿಷಯಗಳನ್ನು ನಾವು ನೋಡುವುದಾದರೆ, ನಮ್ಮ ವಿಶ್ವಾಸದ ಮೇಲೆ ಯೇಸು ಕ್ರಿಸ್ತರು ತನ್ನ ಸಭೆಯನ್ನು ಕಟ್ಟುತ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಮಗೇನಾದ್ರೂ ಇವತ್ತು ವಿಶ್ವಾಸ ಇದೆಯೋ ಅದು ಆತನ ಸಭೆಯಾಗಿದೆ. ನೀವು ಯಾರಾದರೂ ಒಂದು ಯೇಸು ಕ್ರಿಸ್ತರು ನನ್ನ ಸ್ವಂತ ರಕ್ಷಕನು, ಈತನ ದೇವಕುಮಾರನು, ನನ್ನ ಪಾಪದ ಕ್ಷಮಾಪಣೆಗೋಸ್ಕರವಾಗಿ ತನ್ನ ರಕ್ತವನ್ನು ಸುರಿಸಿದಂತ ಈತನು ದೇವರು ಎಂಬುದಾಗಿ ನಾವು ಯಾರಾದರೂ ಒಂದು ವೇಳೆ ನಂಬಿದೆಯಾದರೆ, ಇದು ಯಾರೋ ಬಂದು ನನಗೆ ಹೇಳಿಕೊಟ್ಟಿದಂಥದ್ದಲ್ಲ, ಪರಲೋಕದ ದೇವರೇ ಈ ರಹಸ್ಯವನ್ನು ನಮಗೆ ತಿಳಿಯಪಡಿಸಿದ್ದಾರೆ. ನೋಡಿ, ದೇವರು ಎಂಥ ಒಂದು ಮಹಾನಾಗಿದ್ದಾರೆ, ಎಷ್ಟು ಪರಿಶುದ್ಧವಾಗಿದ್ದಾರೆ, ನಮ್ಮ ಮೇಲೆ ಎಷ್ಟು ಪ್ರೀತಿ ಆತನಿಗಿದೆ. ನಾವೆಲ್ಲರೂ ಕೂಡ ಬಹಳ ಭಾಗ್ಯವಂತರು ಸಹೋದರ ಸಹೋದರಿಯರೇ. ನಾವು ಮಾಡುವಂಥ ಕೆಲಸ, ನಾವು ಇರುವಂಥ ಮನೆಗಳು, ನಾವು ಯಾವ ಥರ ಜೀವನ ನಡೆಸ್ತಾ ಇದ್ದೀವಿ, ನಾವು ಎಂಥ ಬಟ್ಟೆ ಹಾಕೊಳ್ತಾ ಇದ್ದೀವಿ ಅಂತಲ್ಲ, ತಂದೆಯಾದಂಥ ದೇವರು ನಮ್ಮನ್ನು ನೆನೆಸ್ಕೊಂಡಿದ್ದಾರೆ. ನಿಮ್ಮೆಲ್ಲರನ್ನ, ಪ್ರತಿಯೊಬ್ಬರನ್ನ ನಮ್ಮ ಹಳೆ ಪಾಪಗಳನ್ನು ಲೆಕ್ಕಕ್ಕೆ ತರದೆ, ನಾನು ಎಂಥ ಕುಟುಂಬದಿಂದ ಬಂದಿದ್ದೀನಿ ಅಂತೇಳಿ ಯಾವುದು ಕೂಡ ಲೆಕ್ಕಕ್ಕೆ ತಗೊಳ್ಳದೆ ಯೇಸು ಕ್ರಿಸ್ತರು ನಮ್ಮನ್ನು ಪ್ರೀತಿ ಮಾಡಿದ್ದಾರೆ, ನಮ್ಮನ್ನು ಆರಿಸಿಕೊಂಡಿದ್ದಾರೆ. ದೇವರ ವಾಕ್ಯದಲ್ಲಿ ಹೇಳ್ತದೆ, ಪೇತ್ರನಿಗೆ ಆರಿಸಿಕೊಂಡಿದ್ದು ತಂದೆಯಾದಂಥ ದೇವರು ಆ ಗುಟ್ಟನ್ನು ತಿಳಿಯಪಡಿಸಿದ್ದಾರೆ. ನಿಜವಾಗ್ಲೂ ನಿಮ್ಮ ವಿಶ್ವಾಸ ಅನ್ನುವಂಥದ್ದು ಬಹಳ ಅಮೂಲ್ಯವಾಗಿದೆ ಸಹೋದರ ಸಹೋದರಿಯರೇ. ನೀವು ಕ್ರಿಸ್ತನ ಮೇಲೆ ಇಟ್ಟಂತ ವಿಶ್ವಾಸವು ಬಹಳ ಪರಿಶುದ್ಧವಾಗಿದೆ. ಇದು ದೇವರಿಂದ ಬಂದಿದೆ. ನಮ್ಮೆಲ್ಲರಿಗೂ ಕೂಡ ಆತನು ಬಹುಮಾನವಾಗಿ ಅಥವಾ ಒಂದು ಭಿಕ್ಷೆಯಾಗಿ ದೇವರು ನಮಗೆ ಕೊಟ್ಟಿದ್ದಾರೆ. ಇದು ನಾವೆಲ್ಲರೂ ಕೂಡ ನಿಜವಾಗ್ಲೂ ಬಹಳ ಗೌರವದಿಂದ, ನಾವು ನಿಜವಾಗ್ಲೂ ಬಹಳ ಸಂತೋಷದಿಂದ ಅದನ್ನು ಸ್ವೀಕಾರ ಮಾಡಿ ನಾವು ಜೀವಿಸಬೇಕು. ಖಂಡಿತವಾಗಿ ಶಾರೀರಿಕವಾಗಿ ನಮಗೆ ಅನೇಕ ತೊಂದರೆಗಳು ಈ ಲೋಕದಲ್ಲಿ ಇರಬಹುದು. ಈ ಒಂದು ಕೊರೋನಾ ಸಮಯದಲ್ಲಿ ಕೆಲವರಿಗೆ ಕೆಲಸ ಇಲ್ಲದೆ ಇರಬಹುದು, ಸರಿಯಾಗಿ ಆರೋಗ್ಯ ಇಲ್ಲದೆ ಇರಬಹುದು, ಮನೆಯಲ್ಲಿ ಸರಿಯಾಗಿ ಊಟ ಸಿಗದೆ ಇರಬಹುದು, ಅಥವಾ ನಾನಾ ತರವಾದಂಥ ಬೇರೆ ತೊಂದರೆಗಳು ನೀವು ಅನುಭವಿಸ್ತಾ ಇರಬಹುದು. ಒಂದು ಮಾತ್ರ ನಾವು ಆತನಲ್ಲಿ ಸಂತೋಷ ಪಡಬೇಕು. ದೇವರು ಆತನನ್ನು ಸ್ವೀಕಾರ ಮಾಡುವಂಥದ್ದು, ಆತನನ್ನು ತಿಳಿದುಕೊಳ್ಳುವಂಥ ರಹಸ್ಯವನ್ನ ತನ್ನ ಭಕ್ತರ ಮೂಲಕವಾಗಿ ನಮಗೆ ತಿಳಿಸಿದ್ದಾರೆ. ನಾವೆಲ್ಲರೂ ಕೂಡ ಆತನಲ್ಲಿ ನಾವು ಒಟ್ಟಾಗಿರುವಂತಹ ಒಂದು ಪ್ರಯತ್ನದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ.
ಈ ರೀತಿಯಾಗಿ ದೇವರು ತನ್ನ ಸಭೆಯನ್ನ ನಮ್ಮ ಮೂಲಕವಾಗಿ ಆತನ ಕಟ್ತಾ ಇದ್ದಾರೆ. ಆದ್ರೆ ನಿಜವಾಗ್ಲೂ ಯೇಸು ಕ್ರಿಸ್ತರು ಈ ಪ್ರಶ್ನೆ ಕೇಳಿದ ತಕ್ಷಣವೇ ಪೇತ್ರನು ಹೇಳಿದಾಗ ಪೇತ್ರನಿಗೆ ಯೇಸು ಕ್ರಿಸ್ತರು ಹೇಳ್ತಾರೆ, ಸೀಮೋನನ ಮಗನಾದಂಥ ಪೇತ್ರನೇ, ನಿನ್ನ ಮೇಲೆ, ನಿನ್ನ ಬಂಡೆಯ ಮೇಲೆ, ನಿನ್ನ ವಿಶ್ವಾಸದ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನೆಂಬುದಾಗಿ. ನಿನ್ನ ಮೇಲೆ, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಅದು ಇನ್ನೊಂದು ಸಲ ಅದು ವಾಕ್ಯವನ್ನು ಓದೋಣ. 18ನೇ ವಚನದಲ್ಲಿ, ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವೋ ಅದನ್ನು ಸೋಲಿಸಲಾರದು. ನೋಡಿ, ಎಂಥ ವಾಗ್ದಾನವು ಇಲ್ಲಿ ಯೇಸು ಕ್ರಿಸ್ತರು ಮಾಡ್ತಾ ಇದ್ದಾರೆ. ಎಂಥ ಒಂದು ವಾಗ್ದಾನ ಇದೆ. ಈ ಬಂಡೆಯ ಮೇಲೆ, ಪೇತ್ರನೇ, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ನಾನು ಕಟ್ಟುತ್ತೇನೆ ಅಂತ. ಇದು ಎಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇದು ಬಹಳ ಮುಖ್ಯವಾದಂತಹ ಒಂದು ವಿಷಯ. ಯೇಸು ಕ್ರಿಸ್ತರು ಫಿಲಿಪಿಯ ಕೈಸರಿಯ ಪ್ರಾಂತ್ಯಕ್ಕೆ ಬಂದಾಗ ಈ ಒಂದು ಸಂಭಾಷಣೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಫಿಲಿಪಿ ಕೈಸರೆ ಅನ್ನುವಂಥದ್ದು ಹರ್ಮೆನ್ ಬೆಟ್ಟದ ಗಲಿಲಾಯ ಸಮುದ್ರದಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ, ಅಂದರೆ ಆ ಒಂದು ಪ್ರಾಂತ್ಯಕ್ಕೆ, ಅಂದರೆ ಗಡಿ ಭಾಗದಲ್ಲಿ ಇರುವಂತಹ ಒಂದು ಸ್ಥಳ. ಯೇಸು ಕ್ರಿಸ್ತರ ಕಾಲದಲ್ಲಿಯೇ ಈ ಒಂದು ಸ್ಥಳಗಳಲ್ಲಿ ಬಾಳ್ ಮತ್ತು ಪ್ಯಾನ್ ದೇವರನ್ನ ಆರಾಧನೆ ಮಾಡುವಂತ ಒಂದು ಸ್ಥಳವಾಗಿತ್ತು. ಈ ಫಿಲಿಪಿ ಕೈಸರೆ ಅನ್ನುವಂಥದ್ದು ಅನೇಕ ಅನ್ಯ ಜನಗಳು ತುಂಬಿರುವಂತಹ ಒಂದು ಸ್ಥಳವಾಗಿತ್ತು. ಅಲ್ಲಿ ಅನೇಕ ವಿಗ್ರಹಾರಾಧನೆಗಳನ್ನು ಮಾಡ್ತಾ ಇದ್ರು. ಅನೇಕರು ಬೇರೆ ದೇವರುಗಳ ಮೇಲೆ ಅವಲಂಬಿತರಾಗಿ ತಮ್ಮ ಜೀವನಗಳನ್ನು ಅವರು ನಡೆಸ್ತಾ ಇದ್ರು. ಅಂಥ ಒಂದು ಸಮಯದಲ್ಲಿ ಈ ಒಂದು ಸಂಭಾಷಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಒಂದು ವಿಷಯ ಏನಂತಂದ್ರೆ, ಇಲ್ಲಿ ಬಂಡೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯೊರ್ದಾನ್ ಹೊಳೆಯ ಮೂಲದಲ್ಲಿ, ಪ್ರಾರಂಭದಲ್ಲಿ ಒಂದು ದೊಡ್ಡ ಒಂದು ಬಂಡೆ ಇದೆ ಅಂತೆ. ಆ ಬಂಡೆಯ ಮೂಲಕವಾಗಿ ಹರಿದು ಬರುವಂತ ನೀರು ಇಡೀ ಇಸ್ರಾಯೇಲ್ ದೇಶಕ್ಕೆ ಅವರು ಕುಡಿಲಿಕ್ಕೆ ಆ ನೀರನ್ನು ಉಪಯೋಗ ಮಾಡ್ತಾ ಇದ್ರಂತೆ. ಇಸ್ರಾಯೇಲರ ಒಂದು ನಂಬಿಕೆ ಏನಂತಂದ್ರೆ, ಆ ಬರುವಂತಹ ನೀರನ್ನ ಅವರು ಜೀವ ಜಲ ಎಂಬುದಾಗಿ ಅವರು ನೆನೆಸ್ಕೊಂಡು ಬಹಳ ಭಕ್ತಿ ಶ್ರದ್ಧೆಯಿಂದ ಆ ನೀರುಗಳನ್ನು ಕುಡಿತಾ ಇದ್ರು. ಕೆಲವೊಂದು ನಮ್ಮ ಭಾರತದಲ್ಲಿ ಕೆಲವೊಂದು ಪುಣ್ಯಕ್ಷೇತ್ರಗಳಂತ ಹೇಳ್ಕೊಳ್ಳುವಂಥ ಸ್ಥಳಗಳಲ್ಲಿ ಜನಗಳು ಹೇಗೆ ವಿಶ್ವಾಸದಿಂದ ಮಾಡ್ತಾರೋ, ಆ ಒಂದು ಕಾಲದಲ್ಲಿ ಕೂಡ ಈ ಒಂದು ಇಸ್ರಾಯೇಲರು ಆ ಬಂಡೆಯಿಂದ ಬರುವಂತಹ ನೀರನ್ನ ಜೀವ ಜಲದ ನೀರು ಎಂಬುದಾಗಿ ಕುಡಿತಾ ಇದ್ರು. ಈ ಎಲ್ಲಾ ಪದ್ಧತಿಗಳನ್ನ ಯೇಸು ಕ್ರಿಸ್ತರು ತನ್ನ ಮನಸ್ಸಲ್ಲಿ ಇಟ್ಕೊಂಡು ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಪೇತ್ರನೇ, ನಿನ್ನ ವಿಶ್ವಾಸದ ಮೇಲೆ, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ತೀನಿ. ಅಂದ್ರೆ ನಿನಗಿರುವಂತಹ ವಿಶ್ವಾಸ, ಅದು ಯೇಸು ಕ್ರಿಸ್ತರ ಮೇಲೆ ನನ್ನ ಸಭೆಯನ್ನು ಕಟ್ತೀನಿ. ಅದು ಯಾರು ಕೂಡ ಅಲ್ಲಾಡ್ಸಕ್ಕಾಗೋದಿಲ್ಲ, ಯಾರು ಕೂಡ ಅದನ್ನ ಮುಟ್ಟಲಿಕ್ಕಾಗೋದಿಲ್ಲ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನಿಜವಾಗ್ಲೂ ಸಭೆ ಅನ್ನೋಂಥದ್ದು ಅದು ನಮ್ದು ಯಾರ್ದು ಅಲ್ಲ, ಅದು ದೇವರದಾಗಿದೆ. ಆದ್ರೆ ಪೇತ್ರನು, ನೀನು ಬರಬೇಕಾದಂಥ ದೈವಕುಮಾರನು ಅಂತೇಳಿ ಹೇಳಿದಂತ ಮಾತು ಸದ್ಯದಲ್ಲಿ ಯೇಸು ಕ್ರಿಸ್ತರು ದೀಕ್ಷಾ ಸ್ನಾನ ತೆಗೆದುಕೊಂಡು ಮೇಲೆ ಬರ್ತಾ ಇದ್ದಾಗೆ ಆಕಾಶವಾಣಿ ಆಗುತ್ತೆ, ಈತನು ನನ್ನ ಪ್ರಿಯ ಮಗನು, ಈತನನ್ನು ನಾನು ಮೆಚ್ಚಿಕೊಂಡಿದ್ದೇನೆ ಎಂಬುದಾಗಿ. ಇನ್ನೊಂದು ಸಲ ಆತನ ಶಿಷ್ಯರು ಹಡಗಿನಲ್ಲಿ ಹೋಗುವಂತಹ ಸಮಯದಲ್ಲಿ ಬಹಳ ದೊಡ್ಡ ಬಿರುಗಾಳಿ ಬರುತ್ತೆ, ಸಾಯುವಂತ ಪರಿಸ್ಥಿತಿಯಲ್ಲಿ ಇರ್ತಾರೆ. ಸ್ವಾಮಿ, ನಮ್ಮನ್ನು ಕಾಪಾಡು ಅಂತ ಹೇಳಿದ ತಕ್ಷಣ ಯೇಸು ಕ್ರಿಸ್ತರು ಬಂದು ಹೇಳ್ತಾ ಇದ್ದಾರೆ, ಆ ನೀರನ್ನ, ಆ ಸಮುದ್ರವನ್ನು ಶಾಂತವಾಗು ಅಂತ ಹೇಳಿದ ತಕ್ಷಣನೇ ಅದೆಲ್ಲ ಕೂಡ ಶಾಂತ ಆಗುತ್ತೆ. ಅಲ್ಲಿರುವಂತಹ ಶಿಷ್ಯರೆಲ್ಲರೂ ಕೂಡ ಮಾತಾಡ್ಕೊಳ್ತಾರೆ, ಇದನ್ನು ಯಾರಿರಬಹುದು? ಗಾಳಿಯು ಸಮುದ್ರವೂ ಕೂಡ ಈತನ ಮಾತು ಕೇಳುತ್ತದಲ್ಲ. ಅಂದ್ರೆ ಈ ಎಲ್ಲವನ್ನು ಗಮನಿಸಿದಂತಹ ಪೇತ್ರನು, ಮೆಸ್ಸಿಹನ ಆಗಮನವನ್ನು ನಿರೀಕ್ಷಿಸುವಂತಹ ಈ ಪೇತ್ರನಿಗೆ ಮನದಟ್ಟಾಗುತ್ತೆ. ನಿಜವಾಗಲೇ ಈತನ ದೇವಕುಮಾರನು, ನಾವು ನಿರೀಕ್ಷೆ ಮಾಡಿಕೊಂಡಂತ ಮೆಸ್ಸಿಹನ ಈತನ ಎಂಬುದಾಗಿ ಪೇತ್ರನು ತನ್ನ ಹೃದಯ ಪೂರ್ವಕವಾಗಿ ಯೇಸು ಕ್ರಿಸ್ತರನ್ನು ಒಪ್ಪಿಕೊಳ್ತಾ ಇದ್ದಾನೆ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಈ ರೀತಿಯಾಗಿ ಯೇಸು ಕ್ರಿಸ್ತರು ನಮ್ಮೆಲ್ಲರ ನಂಬಿಕೆಯ ಮೇಲೆ ಈ ಸಭೆ ಎಂಬ ಒಂದು ತಳಹದಿಯನ್ನು ಹಾಕಿದ್ದಾರೆ. ಇದಕ್ಕೆ ಇನ್ನೊಬ್ರು ಯಾರು ಫೌಂಡೇಶನ್ ಹಾಕುವಂತ ಅವಶ್ಯಕತೆ ಇಲ್ಲ. ಸಭೆಗೆ ಆತನವಾಗಿದೆ, ಆತನೇ ಇದನ್ನು ಕಟ್ತಾನೆ. ಇದಕ್ಕೆ ಇನ್ನೊಬ್ರು ಬಂದು ತಳಹದಿ ಹಾಕುವಂತದ್ದು ಅವಶ್ಯಕತೆ ಇಲ್ಲ.
ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ವಚನ 11ರಲ್ಲಿ ಹೇಳ್ತದೆ, ಆ ಪ್ರಾರಂಭದಲ್ಲಿಯೇ ಇದಕ್ಕೆ ಅಸ್ಥಿವಾರ ಹಾಕಲ್ಪಟ್ಟಿದೆ, ಇನ್ನು ಬೇರೆ ಅವಶ್ಯಕತೆ ಇಲ್ಲ ಎಂಬುದಾಗಿ. ಯೇಸು ಕ್ರಿಸ್ತರೇ ಆದ ಅಸ್ಥಿವಾರ ಎಂಬುದಾಗಿ ನಾವೆಲ್ಲರೂ ಕೂಡ ಯೋಚಿಸಬೇಕಾಗಿದೆ. ನಿಜವಾಗ್ಲೂ ಸಭೆ ಅನ್ನೋಂಥದ್ದು ಇದು ಬೇರೆ ಯಾರದೋ ಒಬ್ಬ ವ್ಯಕ್ತಿಗಲ್ಲ, ಇದು ಮನುಷ್ಯ ಕಲ್ಪಿತವಾದಂಥದ್ದಲ್ಲ, ಯಾರೋ ಒಂದು ಯೋಜನೆ ಮಾಡಿ ಸ್ಥಾಪಿಸಿರುವಂತಹ ಒಂದು ಸಂಘ, ಒಂದು ಸಂಸ್ಥೆಯಲ್ಲ. ಇದು ಯೇಸು ಕ್ರಿಸ್ತರು ತಂದೆಯಾದಂಥ ದೇವರ ಮೂಲಕವಾಗಿ ಸ್ಥಾಪಿತವಾದಂತಹ ಒಂದು ಸಭೆಯಾಗಿದೆ. ಇದು ಮನುಷ್ಯ ಕೇಂದ್ರೀಕೃತವಾದಂತಹ ಒಂದು ಸಭೆಯಲ್ಲ, ಇದು ದೈವಿಕವಾದಂಥ ಒಂದು ಗುಂಪಾಗಿದೆ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನಾವೆಲ್ಲರೂ ಕೂಡ ಈ ವಿಷಯದ ಮೇಲೆ ನಾವು ಬಹಳ ಗಮನ ಕೊಡಬೇಕು, ನಾವು ಬಹಳ ಜಾಗ್ರತೆಯಿಂದಿರಬೇಕು. ಕಾರಣ ಏನಂದರೆ ಇದು ಬಹಳ ಪರಿಶುದ್ಧವಾದಂಥ ಒಂದು ಸ್ಥಳ, ಇದು ಪರಿಶುದ್ಧವಾದಂಥ ಒಂದು ಗುಂಪು. ಆದರೆ ಸಹೋದರ ಸಹೋದರಿಯರೇ, ನಾವು ಟೀಕಿಸುವಾಗ ಇದರಿಂದ ಯಾವುದೇ ತರವಾದಂಥ ಉಪಯೋಗಗಳು ನಮ್ಮ ಆತ್ಮಿಕ ಜೀವನಕ್ಕೆ ಆಗುವುದಿಲ್ಲ. ಆದರೆ ದೇವರ ಬೆಳಕಿನಲ್ಲಿ, ಕ್ರಿಸ್ತನ ಮಾರ್ಗದಲ್ಲಿ, ಆತನ ಸಭೆಯಲ್ಲಿರುವಂತಹ ನಾವುಗಳು ನಮ್ಮನ್ನು ನಾವು ಟೀಕಿಸಿಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳ್ತದೆ. ಸತ್ಯವೇದದಲ್ಲಿ ದಾವೀದನು ದೇವರಲ್ಲಿ ಈ ರೀತಿಯಾಗಿ ಕೇಳ್ತಾ ಇದ್ದಾನೆ. ಕೀರ್ತನೆಗಳು 139ನೇ ಅಧ್ಯಾಯ ವಚನ 23-24ರಲ್ಲಿ ಈ ರೀತಿಯಾಗಿ ಹೇಳುತ್ತೆ, ದೇವ ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿರುತ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು. ಇದು ದೇವರ ಮಕ್ಕಳಲ್ಲಿರುವಂತಹ ಒಂದು ಗುಣವಾಗಿದೆ. ಸಹೋದರ ಸಹೋದರಿಯರೇ, ಅನೇಕ ಸಮಯಗಳಲ್ಲಿ ಮನುಷ್ಯ ಕೇಂದ್ರಿತವಾಗಿರುವಂತಹ ಸಮಯಗಳಲ್ಲಿ ನಾವು ಬಹಳ ಟೀಕೆಗಳನ್ನು ಮಾಡ್ತೀವಿ. ಜನಗಳ ಮೇಲೆ ದೃಷ್ಟಿಕೋನವನ್ನು ಹರಿಸಿ ನಮ್ಮದೇ ಆದಂತಹ ಅನೇಕ ವಿಷಯಗಳ ಮೇಲೆ ನಾವು ಗಮನ ಕೊಡ್ತೀವಿ. ಆದರೆ ಯಾವಾಗ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುತ್ತೇವೋ ಖಂಡಿತವಾಗಿ ಆತನ ಸಭೆಯು ಅನೇಕ ವೃದ್ಧಿಯಾಗಲಿಕ್ಕೆ ಸಾಧ್ಯವಾಗುತ್ತೆ. ಯಾವಾಗ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುತ್ತೇವೋ, ದೇವ ನನ್ನ ಹೃದಯದಲ್ಲಿ ಏನು ತಪ್ಪಿದೆ, ನನ್ನ ಮನಸ್ಸಿನಲ್ಲಿ ಏನು ಕಪಟ ಇದೆ, ನನ್ನ ಮಾರ್ಗಗಳು ಸರಿಯಾಗಿದೆಯಲ್ಲೋ, ನನ್ನನ್ನು ಪರೀಕ್ಷಿಸಿ ನನ್ನನ್ನು ಶುದ್ಧ ಮಾಡು, ನನ್ನನ್ನು ತಿದ್ದು ಅಂತ ಹೇಳಿದ ದೇವರ ಹತ್ರ ಹೋದಾಗ ಖಂಡಿತವಾಗಿ ಸಹೋದರ ಸಹೋದರಿಯರೇ, ಈ ರೀತಿಯಾಗಿ ಸಭೆ ತನ್ನನ್ನು ತಾನು ಪರಿಶುದ್ಧಗೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಅಂತ ಒಂದು ಸಮಯದಲ್ಲಿ ದೇವರ ಸಭೆಯು ಬಲವಾಗಿ ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ. ನಾವು ನೋಡಿದಾಗ ನಮ್ಮ ಹೃದಯದಲ್ಲಿ, ನಮ್ಮ ವಿಚಾರಗಳಲ್ಲಿ ನಾವಿವತ್ತು ಯಾವ ಥರ ಇದ್ದೀವಿ, ನಮ್ಮ ವಿಶ್ವಾಸ ಅನ್ನೋಂಥದ್ದು ಯಾವ ಥರ ಆಗಿದೆ, ನಾವು ಧಾರ್ಮಿಕವಾಗಿದ್ದೀವ ಅಥವಾ ದೈವಿಕವಾಗಿದ್ದೀವ, ಈ ಒಂದು ವಿಷಯಗಳು ನಾವು ಬಹಳ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ಧಾರ್ಮಿಕವಾಗಿರುವಂಥ ವಿಷಯಗಳನ್ನು ನಾವು ಮಾಡಬೇಕಾದಾಗ ಪದ್ಧತಿ ಪ್ರಕಾರವಾಗಿ ಎಲ್ಲವನ್ನು ಮಾಡ್ಕೊಳ್ತೀವಿ. ದೈವಿಕವಾಗಿರುವಂತಹ ಒಂದು ವಿಷಯ ನಮ್ಮಲ್ಲಿ ಬಂದಾಗ ನಾವು ನಿಜವಾಗ್ಲೂ ದೇವರ ಮೇಲೆ ಅವಲಂಬಿತವಾಗಿದ್ದು ಸಭೆಯ ಆತನ ಒಂದು ಚಿತ್ತಾನುಸಾರವಾಗಿ ಯೇಸು ಕ್ರಿಸ್ತರ ವಾಕ್ಯಕ್ಕೆ ಅನುಗುಣವಾಗಿ ನಾವು ನಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಮ್ಮ ಆತ್ಮಿಕ ಏಳಿಗೆಗೆ ಸಭೆಯಲ್ಲಿ ಈ 3 ವಿಷಯಗಳು ಬಹಳ ಮುಖ್ಯವಾಗುತ್ತೆ. ಮೊದಲನೇದಾಗಿ, ನಮಗೆ ದಾರಿ ನಡೆಸುವವರಿದ್ದಾರ, ನಮ್ಮ ಜೀವನದಲ್ಲಿ ನಮಗೆ ಉತ್ತೇಜಿಸುವವರಿದ್ದಾರ, ಅಥವಾ ನಾನು ಏನು ಕಲಿತುಕೊಂಡಿದ್ದೇನೋ ನಾವು ಇನ್ನೊಬ್ಬರಿಗೆ ಅದನ್ನು ಹೇಳ್ಕೊಡ್ತಾ ಇದ್ದೀವ, ಹಂಚ್ತಾ ಇದ್ದೀವ. ಒಂದು ವೇಳೆ ಈ 3 ವಿಷಯಗಳು ಹೆಚ್ಚಿನ ರೀತಿಯಲ್ಲಿ ನಾವು ಗಮನ ಕೊಟ್ಟು ಒಂದು ವೇಳೆ ನಾವು ಮಾಡುವುದೇ ಆದರೆ ನಮ್ಮ ಆತ್ಮಿಕವಾದಂಥ ಬೆಳವಣಿಗೆಗೆ ಈ ವಿಷಯಗಳು ಸಹಾಯ ಆಗುತ್ತೆ. ಹೇಗೆ ಸತ್ಯವೇದದಲ್ಲಿ ಪೌಲ, ಬಾರ್ನಬ ಮತ್ತು ತಿಮೋತಿಯನ ಉದಾಹರಣೆ ನಮ್ಮಲ್ಲಿದೆ. ನೀನು ತಪ್ಪು ಮಾಡಿದಾಗ ತಿದ್ದಂಥವ್ರು ಯಾರಾದರೂ ನಮ್ಮ ಜೀವನದಲ್ಲಿ ಇದ್ದಾರಾ? ಅಥವಾ ನೀನು ಒಳ್ಳೆ ಕಾರ್ಯಗಳು ಮಾಡುವಾಗ, ದೇವರಿಗಾಗಿ ಕಾರ್ಯಗಳನ್ನು ಮಾಡುವಾಗ ನಿನ್ನನ್ನು ಉತ್ತೇಜಿಸುವಂತ ಯಾರಾದರೂ ನಿಮ್ಮ ಜೀವನದಲ್ಲಿ ಇದ್ದಾರಾ? ಅಥವಾ ನೀವು ಉತ್ತೇಜನವನ್ನು ಹೊಂದಿ ಆ ಒಳ್ಳೆ ವಿಷಯಗಳನ್ನ, ದೇವರ ವಿಷಯಗಳನ್ನ ಇನ್ನೊಬ್ಬರಿಗೆ ಪಾಸ್ ಮಾಡಲಿಕ್ಕೆ ನಿನ್ನಲ್ಲಿ ಪೌಲನ ಮತ್ತು ತಿಮೋತಿಯನ ರೀತಿಯಲ್ಲಿ ಯಾರಾದರೂ ನಿಮ್ಮ ಜೀವನದಲ್ಲಿ ಇದ್ದಾರಾ? ಸಹೋದರ ಸಹೋದರಿ, ಇದೆಲ್ಲವೂ ಕೂಡ ನಾವು ಪ್ರಶ್ನೆ ಮಾಡಿಕೊಳ್ಬೇಕಾಗಿದೆ. ಈ ರೀತಿಯಾಗಿ ಒಂದು ವೇಳೆ ಇಂಥ ವಿಷಯಗಳ ಮೇಲೆ ನಾವು ಗಮನ ಕೊಡುವುದಾದರೆ ಖಂಡಿತವಾಗಿ ನಾವು ಆತ್ಮಿಕವಾಗಿ ದೇವರ ಸಭೆಯಲ್ಲಿ ಆತನ ಮಕ್ಕಳಾಗಿ, ಆತನ ಸಭೆಯ ಬಲಿಷ್ಠವಾಗಿ ಬೆಳೀಲಿಕ್ಕೆ ಇದೆಲ್ಲವೂ ಕೂಡ ಸಾಧ್ಯವಾಗುತ್ತೆ. ನಾವು ಕೇವಲ ದೇವರ ವಾಕ್ಯವನ್ನು ಹೇಳುವವರೇ ಅಥವಾ ಕೇಳುವವರೇ ಮಾತ್ರ ಆಗಿದ್ದೀವ? ಯೇಸು ಕ್ರಿಸ್ತರು ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ ವಚನ 26ರಲ್ಲಿ ಹೇಳ್ತಾ ಇದ್ದಾರೆ,
ಯಾವನು ನನ್ನ ವಾಕ್ಯಗಳನ್ನು ಕೇಳಿ ಅದರ ಪ್ರಕಾರವಾಗಿ ನಡೆಯದೇ ಇರುವಂತಹ ಒಬ್ಬ ವ್ಯಕ್ತಿಯು ಉಸುಬಿನ ಮೇಲೆ ಮನೆ ಕಟ್ಟಿರುವಂತಹ ಒಬ್ಬ ಮೂರ್ಖನಿಗೆ ಹೋಲುತ್ತಾನೆಂಬುದಾಗಿ. ನಿಜವಾಗಲೂ ನಾವು ಬಂಡೆಯ ಮೇಲೆ ಕಟ್ಟಿರುವಂತಹ ಒಬ್ಬ ಜ್ಞಾನಿಗೆ ಸಮಾನವಾಗಿದ್ದೀವ, ಅಥವಾ ಕೇವಲ ದೇವರ ವಾಕ್ಯವನ್ನು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಡುವಂತಹ ಒಂದು ಮೂರ್ಖರ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೀವ? ದೇವರು ತನ್ನ ಸಭೆಯನ್ನಾಗಿ ಆರಿಸಿಕೊಂಡಂತ ನಾವುಗಳು ಎಷ್ಟರ ಮಟ್ಟಿಗೆ ನಾವು ನಿಜವಾಗ್ಲೂ ದೇವರ ವಾಕ್ಯದ ಮೇಲೆ ಗಮನ ಕೊಡ್ತಾ ಇದ್ದೀವಿ? ಒಂದು ಸಮೂಹವಾಗಿ ಎಷ್ಟರ ಮಟ್ಟಿಗೆ ಇದನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ? ನಾವು ಪ್ರತಿದಿನ ಪ್ರಾರ್ಥನೆ ಮಾಡಬೇಕು, ನಮ್ಮ ಪಾಪಗಳನ್ನು ಅರಿಕೆ ಮಾಡಬೇಕು, ದೇವರ ವಾಕ್ಯವನ್ನು ಬಹಳ ಗಂಭೀರವಾಗಿ ತಗೊಳ್ಬೇಕು. ದೇವರ ಮಕ್ಕಳಾದಂಥ ನಾವುಗಳು ನಿಜವಾಗಲೂ ಇಂಥ ಅಸ್ಥಿವಾರದ ಮೇಲೆ ನಮ್ಮ ನಂಬಿಕೆಯನ್ನು ಒಂದು ವೇಳೆ ಕಟ್ಟುವುದೇ ಆದರೆ ಖಂಡಿತವಾಗಿ ದೇವರು ತನ್ನ ಸಭೆಯನ್ನ ಬಲಪಡಿಸಲಿಕ್ಕೆ ಆತನ ಶಕ್ತರಾಗಿದ್ದಾರೆ. ಕಾರಣ ಏನಂದ್ರೆ ಈ ಸಭೆಯು ಆತನದಾಗಿದೆ. ನಾವು ತೀತನು ಬರೆದ ಪುಸ್ತಕ 2ನೇ ಅಧ್ಯಾಯ ವಚನ 14ರಲ್ಲಿ ಈ ರೀತಿಯಾಗಿ ಹೇಳುತ್ತೆ, ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಾಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಇಲ್ಲಿ ಈ ಒಂದು ವಾಕ್ಯದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತರು ನಮ್ಮನ್ನು ಈ ಪಾಪದಿಂದ, ಅನೀತಿಯಿಂದ, ಅಧರ್ಮದಿಂದ ದೇವರು ನಮ್ಮನ್ನು ಬಿಡಿಸುವುದಕ್ಕೆ ಯೇಸು ಕ್ರಿಸ್ತರು ತನ್ನ ಅಮೂಲ್ಯವಾದಂತಹ ರಕ್ತವನ್ನು ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾರೆ. ಈ ಅನೀತಿಯಿಂದ ಬಿಡಿಸುವುದಕ್ಕೂ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾರೆ ಎಂಬುದಾಗಿ ಹೇಳ್ತದೆ, ತನ್ನ ಸ್ವಾಕೀಯ ಜನರಾಗಿ ಮಾಡಲಿಕ್ಕೆ. ಬಟ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನಾವು ಅನ್ಯೋನ್ಯವಾಗಿರಬೇಕಾಗಿದೆ, ಬಹಳ ಮುಖ್ಯವಾಗಿದೆ. ಆತನ ರಕ್ತವೇ ನಮ್ಮೆಲ್ಲರನ್ನು ಒಟ್ಟುಗೂಡಿಸಿದೆ. ಸಭೆಯಲ್ಲಿ ಎಲ್ಲಾ ತರವಾದಂಥ ಜನಗಳು ಇರುವಂಥದ್ದನ್ನು ನಾವು ನೋಡ್ತೀವಿ. ನಾವು ಇರುವಂತ ಸ್ಥಳಗಳು ಬಹಳ ವ್ಯತ್ಯಾಸವಾಗಿದೆ, ನಮ್ಮ ಸಂಸ್ಕೃತಿಗಳು ವ್ಯತ್ಯಾಸವಾಗಿದೆ, ನಾವು ಇರುವಂತಹ ಸ್ಥಾನಮಾನಗಳು ವ್ಯತ್ಯಾಸವಾಗಿದೆ, ನಾವು ಮಾತಾಡುವಂಥ ಭಾಷೆಗಳು ಕೂಡ ವ್ಯತ್ಯಾಸವಾಗಿದೆ. ಸಭೆಯಲ್ಲಿ ನಾನಾ ತರವಾದಂಥ ಜನಗಳಿದ್ದಾರೆ. ನಾರ್ತ್ ಇಂಡಿಯನ್ಸ್ ಇದ್ದಾರೆ, ಸೌತ್ ಇಂಡಿಯನ್ಸ್ ಇದ್ದಾರೆ, ಕನ್ನಡದವರು ಇದ್ದಾರೆ, ತಮಿಳು, ತೆಲುಗು, ಸಾಮಾನ್ಯ ಕೆಲಸ ಮಾಡುವಂತವರಿದ್ದಾರೆ, ಒಂದು ದೊಡ್ಡ ಕಂಪನಿ ಸಿಇಒಗಳು ಕೂಡ ಇದ್ದಾರೆ. ಆದರೆ ಇವರೆಲ್ಲರನ್ನು ಕೂಡ ಕರೆದುಕೊಂಡು ಬಂದಿದೆ ಯಾರು ಒಬ್ಬ ವ್ಯಕ್ತಿ ಇರಲ್ಲ, ಯೇಸು ಕ್ರಿಸ್ತರ ರಕ್ತವೇ ನಮ್ಮೆಲ್ಲರನ್ನು ಒಟ್ಟುಗೂಡಿಸಿದೆ. ಕಾರಣ ಏನಂದ್ರೆ ಈ ಸಭೆ ಆತನದಾಗಿದೆ. ಆತನ ರಕ್ತವೇ, ಆತನ ರಕ್ತದ ಮೂಲಕವಾಗಿಯೇ ನಮ್ಮೆಲ್ಲರನ್ನ ಒಂದು ಸಭೆಯಾಗಿ ಕಟ್ಟಲಿಕ್ಕೆ ದೇವರು ನಮ್ಮೆಲ್ಲರನ್ನ ಆರಿಸಿಕೊಂಡಿದ್ದಾರೆ. ಸಹೋದರ ಸಹೋದರರು, ಎಷ್ಟರ ಮಟ್ಟಿಗೆ ನಾವು ಈ ವಿಷಯದಲ್ಲಿ ನಾವು ಬಹಳ ಜಾಗೃತರಾಗಿದ್ದೇವೆ. ಒಬ್ಬ ಸಹೋದರರ ವಿಷಯದಲ್ಲಿ ಮಾತಾಡುವಾಗ, ಒಬ್ಬ ವಿಶ್ವಾಸಿ ವಿಷಯದಲ್ಲಿ ಮಾತಾಡುವಾಗ ನಾವು ಬಹಳ ಜಾಗೃತೆಯಿಂದ ಇರಬೇಕಾಗಿದೆ. ಒಬ್ಬರನ್ನು ಟೀಕಿಸುವಾಗ, ಒಬ್ಬರನ್ನು ಬಹಳ ಕೆಳಮಟ್ಟದಲ್ಲಿ ನೋಡುವಾಗ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ, ನಾವು ಯೋಚಿಸಬೇಕಾಗಿದೆ. ಸತ್ಯವೇದದಲ್ಲಿ ಯೇಸು ಕ್ರಿಸ್ತರು ಪೌಲನಿಗೆ ಕಾಣಿಸಿಕೊಂಡಾಗ ದರ್ಶನದ ಮೂಲಕವಾಗಿ ಮಾತಾಡುವಾಗ ಮೊದಲನೇ ಮಾತು ಹೇಳಿದ್ದು ಯೇಸು ಕ್ರಿಸ್ತರು ಪೌಲನಿಗೆ, ಸೌಲನೇ ಯಾಕೆ ನನಗೆ ಹಿಂಸೆ ಪಡಿಸ್ತಾ ಇದೆಯಾ? ನೋಡಿ, ದೇವ ಮಕ್ಕಳನ್ನು ಹಿಂಸೆ ಪಡಿಸುವುದು, ದೇವ ಮಕ್ಕಳನ್ನು ಟೀಕಿಸುವಂಥದ್ದು, ಆತನ ವಿಶ್ವಾಸಿಗಳನ್ನು ಟೀಕಿಸುವುದು ಅದು ಕರ್ತನಿಗೆ ಟೀಕಿಸಿದಾಗೆ ಸಮಾನವಾಗಿದೆ. ದೇವರ ಸಭೆ ನಿಜವಾಗಲೂ ಸಹೋದರ ನಾವು ಬಹಳ ಜಾಗೃತಿಯಿಂದಿರಬೇಕು. ನಾವು ಮಾತಾಡುವಂಥ ಮಾತುಗಳಲ್ಲಿ ಬಹಳ ವಿನಮ್ರತೆಯಿಂದ ನಾವು ನಡ್ಕೊಳ್ಬೇಕಾಗಿದೆ. ದೇವ ಮಕ್ಕಳ ವಿರುದ್ಧವಾಗಿ ನಾವು ಮಾತಾಡುವಾಗ ನಾವು ದೇವರ ವಾಕ್ಯದ ಗಂಭೀರತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಿಜವಾಗಲೂ ಈ ಸಭೆ ಆತನದಾಗಿದೆ. ಈ ಸಭೆಯು ಆತನು ಕಟ್ಟಿದ್ದಾನೆ. ಆತನು ತನ್ನ ಅಮೂಲ್ಯವಾದಂತಹ ರಕ್ತದಿಂದ ಕೊಂಡುಕೊಂಡಿದ್ದಾನೆ. ಇದು ನಿಮ್ಮೆಲ್ಲರ ವಿಚಾರಗಳ ಪ್ರಕಾರವಾಗಿ ನಡೆಯುವಂಥದ್ದಲ್ಲ. ಇದು ಕೇವಲ ದೇವರ ವಾಕ್ಯದ ಆಸ್ತಿವಾರದ ಮೇಲೆ ನಿಂತುಕೊಂಡಂತ ಒಂದು ಸಭೆಯಾಗಿದೆ. ನಾವೆಲ್ಲರೂ ಕೂಡ ಈ ಒಂದು ವಿಷಯದಲ್ಲಿ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗಿದೆ. ಇಲ್ಲಿ ದೇವರು ಪೇತ್ರನ ಜೊತೆ ಮಾತಾಡುವಾಗ ಕೊನೆಯದಾಗಿ ನಾವು ನೋಡ್ತೀವಿ, ಈ ರೀತಿಯಾಗಿ ಹೇಳ್ತಾರೆ 18ನೇ ವಚನದಲ್ಲಿ, ನಾನು ಒಂದು ಮಾತು ನಿನಗೆ ಹೇಳುತ್ತೇನೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವೋದನ್ನು ಸೋಲಿಸಲಾರದು. ಯಾವುದೇ ಒಂದು ಶಕ್ತಿಯಾಗಲಿ, ಯಾವುದೇ ಮನುಷ್ಯನ ಕುತಂತ್ರದಿಂದ ಆಗಲಿ ಈ ದೇವರ ಸಭೆಯನ್ನು ಹಾಳು ಮಾಡಲಿಕ್ಕೆ ಸಾಧ್ಯವಿಲ್ಲ. ಆ ಬಂಡೆಯ ಮೇಲೆ, ಆ ವಿಶ್ವಾಸದ ಮೇಲೆ ದೇವರು ಕಟ್ಟುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಬಟ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಅದಾದ್ಮೇಲೆ ನಾವು ಕೊನೆಯಲ್ಲಿ ನೋಡ್ತೀವಿ,
ನಿನಗೆ ಪರಲೋಕ ರಾಜ್ಯದ ಬೀಗದ ಕೈಗೆ ನಿನಗೆ ಕೊಡಲ್ಪಡುವುದು ಎಂಬುದಾಗಿ ಪೇತ್ರನಿಗೆ ದೇವರು ಆಶ್ವಾಸನೆ ಮಾಡುವಂಥದ್ದು. ನಾವು ಅಪೊಸ್ತಲರ ಕೃತ್ಯಗಳು ಪ್ರಾರಂಭದಲ್ಲಿ ನೋಡಿದಾಗ ದೇವರು ಯಾವ ರೀತಿಯಾಗಿ ಪೇತ್ರನನ್ನು ಪ್ರಬಲವಾಗಿ ಉಪಯೋಗ ಮಾಡಿಕೊಂಡಿದ್ದಾನೆ ಎಂಬುದಾಗಿ ನೋಡುತ್ತೇವೆ. 3,000 ಜನಗಳು ಒಂದೇ ಸಲ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದು ಅನೇಕ ಜನಗಳನ್ನ ಕರ್ತನ ರಾಜ್ಯದಲ್ಲಿ ಸೇರಿಸಲಿಕ್ಕೆ ದೇವರು ಪೇತ್ರನನ್ನು ಉಪಯೋಗ ಮಾಡಿಕೊಂಡಂಥ ವಿಧವನ್ನು ನೋಡಿದಾಗ ನಿಜವಾಗಲೂ ದೇವರು ತನ್ನ ಕಾರ್ಯವನ್ನ ಒಬ್ಬ ಸಾಮಾನ್ಯ ವ್ಯಕ್ತಿ ವಿಷಯದಲ್ಲಿ ಹೇಗೆಲ್ಲ ಅದನ್ನು ದೇವರು ಅದ್ಭುತವಾಗಿ ನಡೆಸಿದ್ದಾರೆ ಎಂಬುದಾಗಿ ನಾವು ನೋಡಿದಾಗ ಬಹಳ ಸಂತೋಷ ಆಗುತ್ತೆ. ಇದರ ಅರ್ಥ ಏನಂತಂದ್ರೆ, ಜನಗಳನ್ನ ಪರಲೋಕ ರಾಜ್ಯಕ್ಕೆ ಸೇರಿಸಲಿಕ್ಕೆ ದೇವರು ಉಪಯೋಗ ಮಾಡಿಕೊಂಡಿದ್ದು ಇಲ್ಲಿ ವಾಗ್ದಾನಕ್ಕನುಗುಣವಾಗಿ ಪೇತ್ರನ ಒಂದು ವಿಶ್ವಾಸ. ಸಹೋದರ ಸಹೋದರರೇ, ನಾವೆಲ್ಲರೂ ಕೂಡ ಆತನ ವಿಶ್ವಾಸವನ್ನು ಹಂಚಿಕೊಳ್ಳುವಂಥ ವಿಶ್ವಾಸಿಗಳಾಗಿದ್ದೇವೆ. ದೇವರು ಆತನ ಸಭೆಯನ್ನು ಕಟ್ಟಲಿಕ್ಕೆ ನಮ್ಮನ್ನು ಉಪಯೋಗ ಮಾಡಿಕೊಂಡಿದ್ದಾರೆ. ಅನೇಕ ಜನಗಳಿಗೆ ದೇವರ ರಾಜ್ಯಕ್ಕೆ ಕರೆದುಕೊಂಡು ಬರಲಿಕ್ಕೆ ಆ ಪರಲೋಕದ ಬಾಗಿಲಿನ ಒಳಗಡೆ ಜನಗಳನ್ನು ಪ್ರವೇಶ ಮಾಡಲಿಕ್ಕೆ ಸಹಾಯ ಮಾಡಲಿಕ್ಕೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಪರಿಶುದ್ಧ ಗ್ರಂಥದಲ್ಲಿ ಅನೇಕ ವಾಕ್ಯಗಳಲ್ಲಿ ನಾವು ನೋಡ್ತೀವಿ, ನೀವು ಕ್ರಿಸ್ತನ ರಾಯಭಾರಿಗಳಾಗಿದ್ದೀರಾ, ದೇವರ ಪರವಾಗಿ ಮಾತಾಡುವಂಥ ಜನರಾಗಿದ್ದೀರಾ. ನಾವೆಲ್ಲರೂ ಕೂಡ ಯಾರು ಕೂಡ ಸಾಧಾರಣವಾದಂಥ ಜನಗಳಲ್ಲ, ನಾವೆಲ್ಲರೂ ಕೂಡ ಆತನ ರಾಯಭಾರಿಗಳಾಗಿದ್ದೇವೆ. ನೋಡಿ, ದೇವರು ಎಷ್ಟೊಂದು ವಿಶೇಷವಾದಂಥ ಸ್ಥಾನವನ್ನು ಆತನ ದೃಷ್ಟಿಯಲ್ಲಿ ನಮಗೆ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಈ ವಿಷಯಗಳಲ್ಲೂ ಬಹಳ ಗಮನದಿಂದ, ಬಹಳ ವಿನಮ್ರತೆಯಿಂದ ಇದೆಲ್ಲ ಕೂಡ ನಾವು ಸ್ವೀಕಾರ ಮಾಡಬೇಕಾಗಿದೆ ಸಹೋದರ ಸಹೋದರಿಯರೇ. ಕಾರಣ ಏನಂದರೆ, ಸಭೆ ಆತನದಾಗಿದೆ. ಸಭೆ ಆತನು ಕಟ್ತಾನೆ ಮತ್ತು ಆತನೇ ಈ ಸಭೆಗೆ ಒಂದು ವಾರಸುದಾರರಾಗಿದ್ದಾರೆ. ನಾವೆಲ್ಲರೂ ನಡ್ಕೊಳ್ಳುವಾಗ, ನಾವು ಮಾತಾಡುವಾಗ, ನಾವು ಇನ್ನೊಬ್ಬರನ್ನು ಟೀಕಿಸುವಾಗ ನಮ್ಮ ವಿಶ್ವಾಸವು ಹೇಗಿದೆ ಅಂತೇಳಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ಒಂದು ವೇಳೆ ನಡೆಯುವುದೇ ಆದರೆ ಖಂಡಿತವಾಗಿ ಹೇಗೆ ಪೇತ್ರನಿಗೆ ದೇವರು ವಾಗ್ದಾನ ಮಾಡಿದಾರೋ ಅದೇ ವಾಗ್ದಾನ ಮಾಡಿದ ಆತನು ನಂಬಿಕಸ್ಥನಾಗಿರೋದರಿಂದ ನಮ್ಮನ್ನು ಕೂಡ ದೇವರು ಪ್ರಬಲವಾಗಿ ಉಪಯೋಗ ಮಾಡಿಕೊಳ್ತಾರೆ. ದೇವರು ನಿಜವಾಗಲೂ ಬಹಳ ಕರುಣಾಮಯನಾಗಿದ್ದಾರೆ. ಆದುದರಿಂದ ನಮ್ಮೆಲ್ಲ ಬಲಹೀನತೆಗಳನ್ನು ತೆಗೆದುಹಾಕಿ ನಮ್ಮನ್ನು ಶುದ್ಧಪಡಿಸಲಿಕ್ಕೆ ಆತನ ಶಕ್ತರಾಗಿದ್ದಾರೆ. ನಾವು ಒಳ್ಳೆಯವರು, ನಾವು ಬಹಳ ಬುದ್ಧಿವಂತರು ಅಂತೇಳಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಿಲ್ಲ. ದೇವರ ವಾಕ್ಯದಲ್ಲಿ ಫಿಲಿಪ್ಪಿಯರು ಬರೆದ ಪತ್ರಿಕೆಯಲ್ಲಿ ಹೇಳಿದ ಹಾಗೆ, ನಾವು ಪಾಪಿಗಳಾಗಿದ್ದಾಗಲೇ, ನಾವು ದುಷ್ಕೃತ್ಯಗಳನ್ನು ಮಾಡಿರುವಾಗಲೇ, ನಾವು ಪ್ರಯೋಜನಕ್ಕೆ ಬಾರದವರಾಗಿದ್ದಾಗಲೇ ಆತನು ನಮ್ಮನ್ನು ಆರಿಸಿಕೊಂಡಿದ್ದಾರಂತೆ. ಎಂಥ ಒಂದು ಪ್ರೀತಿ, ದೇವರ ಪ್ರೀತಿ. ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ ಈ ವಾಕ್ಯದ ಮೇಲೆ ನಾವು ಗಮನ ಕೊಟ್ಟು ನಾವು ನಡೆಯಬೇಕಾಗಿದೆ. ಯೇಸು ಕ್ರಿಸ್ತರ ಪ್ರೀತಿ ಎಂಥದ್ದಾಗಿದೆ ಇದೆಲ್ಲವೂ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಾವು ಸಭೆಯಲ್ಲಿದ್ದಾಗ ಈ 3 ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಈ ಸಭೆ ಅನ್ನೋಂಥದ್ದು ಆತನದಾಗಿದೆ. ಈ ಸಭೆ ಅನ್ನೋಂಥದ್ದು ಆತನೇ ಕಟ್ತಾನೆ. ಈ ಸಭೆಗೆ ವಾರಸುದಾರನು ಆತನಾಗಿದ್ದಾನೆ. ನಾವೆಲ್ಲರೂ ಕೂಡ ಈ ಸಭೆಯ ಒಂದು ಭಾಗಗಳಾಗಿ, ವಿಶ್ವಾಸಿಗಳಾಗಿ ನಮ್ಮ ವಿಶ್ವಾಸವನ್ನ ಒಂದು ವೇಳೆ ಬಲಪಡಿಸಿಕೊಳ್ಳುವುದೇ ಆದರೆ ದೇವರು ಈ ವಿಶ್ವಾಸವೆನ್ನುವಂಥ ನಮ್ಮ ನಂಬಿಕೆಯ ಮೇಲೆ, ಆ ಬಂಡೆಯ ಮೇಲೆ ಆ ಸಭೆಯನ್ನು ಆತನು ಕಟ್ಟುತ್ತಾನೆ. ಖಂಡಿತವಾಗಿ ಆತನೇ ಈ ಸಭೆಗೆ ವಾರಸುದಾರನಾಗಿರುವುದರಿಂದ ದೇವರು ನಮ್ಮನ್ನು ಪ್ರಬಲವಾಗಿ ಉಪಯೋಗ ಮಾಡಿಕೊಳ್ಳುತ್ತಾರೆ. ನಾನು ನಂಬುತ್ತೀನಿ ಈ ವಾಕ್ಯಗಳು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ದೇವರು ಆಶೀರ್ವಾದ ಮಾಡ್ತಾರೆ ಅಂತೇಳಿ ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ದೇವರಿಗೆ ಸ್ತೋತ್ರ. ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸು ಪ್ರೀತಿಸುತ್ತಾನೆ, ನಿನ್ನ ಸಮಸ್ಯೆನಿದರೂ ಚಿಂತೆಯಲ್ಲಿ ಮುಳುಗಿದರು, ನಿನ್ನ ಸಮಸ್ಯೆನಿದರೂ ಚಿಂತೆಯಲ್ಲಿ ಮುಳುಗಿದರು. ಯೇಸು ನಿನಗೆ
ವಿಶೇಷ ಪರಿಹಾರ ಮಾಡುವನು. ಯೇಸು ನಿನಗೆ ವಿಶೇಷ ಪರಿಹಾರ ಮಾಡುವನು. ಯೇಸು ಪ್ರೀತಿಸುತ್ತಾನೆ. ನಿನ್ನಲ್ಲಿ ಅನೇಕ ಕಷ್ಟಗಳು, ಸಹಿಸಿಕೊಳ್ಳಾದ ದುಃಖಗಳು, ನಿನ್ನಲ್ಲಿ ಅನೇಕ ಕಷ್ಟಗಳು, ಸಹಿಸಿಕೊಳ್ಳಾದ ದುಃಖಗಳು, ಸ್ವಾಮಿಯು ನಿನಗೆ ಅಪಾರ ಸಹಾಯ ಮಾಡುವನು. ಸ್ವಾಮಿಯು ನಿನಗೆ ಅಪಾರ ಸಹಾಯ ಮಾಡುವನು. ಯೇಸು ಪ್ರೀತಿಸುತ್ತಾನೆ. ನಿನ್ನ ಪಾಪ ಎಷ್ಟಿದರೂ, ಅಪರಾಧದಿಂದ ತುಂಬಿದರು, ನಿನ್ನ ಪಾಪ ಎಷ್ಟಿದರೂ, ಅಪರಾಧದಿಂದ ತುಂಬಿದರು, ಪ್ರಭು ನಿನ್ನನು ಮನ್ನಿಸಿ ನೂತನ ಪಡಿಸುವನು. ಪ್ರಭು ನಿನ್ನನು ಮನ್ನಿಸಿ ನೂತನ ಪಡಿಸುವನು. ಯೇಸು ಪ್ರೀತಿಸುತ್ತಾನೆ. ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸು ಪ್ರೀತಿಸುತ್ತಾನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಬಿಕ್ಕಟ್ಟಿನ ಸಮಯದಲ್ಲಿ ಕುಟುಂಬಗಳಿಗೆ ಬೆಂಬಲದೊಂದಿಗೆ ಸಹಾಯ ಮಾಡಲು ಅವರ ಪರಿಷತ್ತನ್ನು ಶಕ್ತಿಗೊಳಿಸಿದ್ದಕ್ಕಾಗಿ ನಾವು ದೇವರಿಗೆ ಕೃತಜ್ಞತರಾಗಿ ಇರುತ್ತೇವೆ. ಇಲ್ಲಿಯವರೆಗೆ 593 ಕುಟುಂಬಗಳಿಗೆ ರೂಪಾಯಿ 10,84,200ವರೆಗೆ ಸಹಾಯ ಮಾಡಲು ಚರ್ಚ್ಗೆ ಸಾಧ್ಯವಾಗಿದೆ. ಈ ಸಮಯದಲ್ಲಿ ನೀಡಲಾದ ದಿನಸಿ ವಸ್ತುಗಳ ಚೀಲಗಳು ಇದರಲ್ಲಿ ಸೇರಿವೆ. ಉದಾರವಾಗಿ ನೀಡುವ ಮೂಲಕ ಬೆಂಬಲಿಸಿದ ಎಲ್ಲರಿಗೂ ನಾವು ಆಭಾರಿಯಾಗಿದ್ದೇವೆ ಮತ್ತು ಅದು ಸಾಧ್ಯವಾದಷ್ಟು ಕಾಲ ಮುಂದುವರಿಯಬೇಕೆಂದು ನಾವು ಭಾವಿಸುತ್ತೇವೆ. ಧನ್ಯವಾದಗಳು. ನಿಮ್ಮ ಕೊಡುಗೆಗಳನ್ನು ಕೊಡಲು ಆನ್ಲೈನ್ ವಿಧಾನಗಳು ಕೆಳಗೆ ಇಲ್ಲಿ ಬರೆಯಲಾಗಿದೆ. ನಿಮ್ಮಿಂದ ಯಾವ ವಿಧಾನ ಸಾಧ್ಯವೋ ಅದನ್ನು ಉಪಯೋಗಿಸಿ ಸಹಾಯ ಮಾಡಲು ಮುಂದುವರಬೇಕೆಂದು ನಿಮ್ಮಲ್ಲಿ ವಿನಂತಿ. Hi there, I'm Srivash, and Swamp has played an integral part of me from preteens right up to teens. It has taught me to be myself, to make friends with people within India, and most importantly, to lose my voice. Well, unfortunately, it looks like Swamp isn't gonna happen this year. Well, actually, Swamp has now gone virtual, which means you could access Swamp anywhere on your phones, tablets, laptops, or PCs.
And I've had the privilege to be part of the Swamp Virtual Camp's pilot batch. During the pilot batch, I met friends and I made connections with people not just within India but all across the globe. We played virtual games, challenges, and had fun cabin times. And most importantly, the lessons, in which I learned to have one-on-one friendship with our Heavenly Father. I'm excited about this, and I urge every one of you to go to the Swamp Virtual Camp website and register yourselves as soon as possible, because I do know that none of you would want to miss this exciting opportunity. ಪ್ರೀತಿಯ ಸಹೋದರರೇ, ಸಹೋದರಿಯರೇ ಮತ್ತು ಗೆಳೆಯರೇ, ಖಂಡಿತವಾಗಲೂ ನಾನು ನಂಬ್ತೇನೆ ದೇವರ ವಾಕ್ಯವು ನಮ್ಮ ಹೃದಯಕ್ಕೆ ನಾಟಿದೆ. ದೇವರು ಸ್ಯಾಮ್ಯುಯಲ್ ಮುಖಾಂತರ ಅವರ ವಾಕ್ಯಗಳನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ಖಂಡಿತವಾಗಲೂ ನಾವು ಇದನ್ನು ಮನಸ್ಸಿಗೆ ತೆಗೆದುಕೊಳ್ಳೋಣ. ವಾಕ್ಯವು ಹೇಳುವ ಹಾಗೆ ಬರೀ ವಾಕ್ಯವನ್ನು ಕೇಳುವುದರಿಂದ ಮಾತ್ರವೇ ನಾವು ನೀತಿವಂತರಾಗುವುದಿಲ್ಲ, ಅದರ ಬದಲಾಗಿ ವಾಕ್ಯದ ಪ್ರಕಾರ ನಡೆಯುವರು ನೀತಿವಂತರಾಗುವರು. ಸೊ ಆದ್ದರಿಂದ ನಾವು ಏನು ಕೇಳಿದ್ದೇವೋ ಅದನ್ನು ಮಾಡಬೇಕೆಂಬ ನಿರ್ಣಯದಿಂದ ನಾವು ಇಲ್ಲಿಂದ ಹೊರಡಬೇಕಾಗಿದೆ. ಖಂಡಿತವಾಗಲೂ ದೇವರಿಗೆ ಸ್ತೋತ್ರಗಳು. ನಾವು ಕಾಣಿಕೆಯನ್ನು ಕೊಡುತ್ತಿದ್ದೇವೆ. ಭಾನುವಾರದ ಕಾಣಿಕೆ ಮತ್ತು ಮಾಸಿಕ ಕಾಣಿಕೆಯನ್ನು ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸುವಂತಹ ಆ ಒಂದು ಬ್ಯಾಂಕ್ ಅಕೌಂಟಿಗೆ ನಮ್ಮ ಮಾಸಿಕ ಕಾಣಿಕೆ ಮತ್ತು ಭಾನುವಾರದ ಕಾಣಿಕೆಯನ್ನು ಕೊಡಬೇಕಾಗಿ ವಿನಂತಿ. ನೀವು ಈ ಕಾಣಿಕೆಯನ್ನು ಗೂಗಲ್ ಪೇ ಮುಖಾಂತರ, ಪೇಟಿಎಮ್ ಮುಖಾಂತರ ಮತ್ತು ಫೋನ್ಪೇ ಮುಖಾಂತರ ಕೂಡ ನೀವು ಕಾಣಿಕೆಯನ್ನು ಕೊಡಬಹುದಾಗಿದೆ. ಧನ್ಯವಾದಗಳು. ಈಗ ನಾವು ಪ್ರಾರ್ಥನೆಯನ್ನು ಮಾಡಿ ಆರಾಧನೆಯನ್ನು ಮುಗಿಸುವ. ಪ್ರೀತಿಯ ದೇವರೇ, ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಬಹಳ ಸ್ತೋತ್ರಗಳು, ಧನ್ಯವಾದಗಳನ್ನ ಹೇಳ್ತೇವೆ. ಅದ್ಭುತವಾಗಿ ನೀವು ಸ್ಯಾಮ್ಯಲ್ನ ಉಪಯೋಗಿಸೋದಕ್ಕಾಗಿ ನಿನಗೆ ಸ್ತೋತ್ರ ದೇವರೇ. ಖಂಡಿತವಾಗಲೂ ನಿನ್ನ ವಾಕ್ಯಗಳಲ್ಲಿ ಎಷ್ಟೊಂದು ಶಕ್ತಿ ಇದೆ ದೇವರೇ. ನಿನ್ನ ವಾಕ್ಯವು ದೇವರೇ ಇಬ್ಬಾಯಿ ಕತ್ತಿಯ ಆಗಿದೆ. ನಿನ್ನ ವಾಕ್ಯವು ದೇವರೇ ಆಕಾಶದಿಂದ ಬಿದ್ದ ಮಳೆ ಹೇಗೆ ಅದು ಹಾಗೆ ಹಿಂದಿರುಗಿ ಹೋಗುವುದಿಲ್ಲ, ಅದು ಫಲ ಕೊಟ್ಟೆ ಹಿಂದಿರುಗುತ್ತದೆ. ಹಾಗೆಯೇ ದೇವರಿನ ವಾಕ್ಯ ದೇವರೇ ಫಲ ಕೊಟ್ಟೆ ಹಿಂದಿರುಗುತ್ತದೆ ದೇವರೇ. ನಿನ್ನ ವಾಕ್ಯವು ಜೇನು ತುಪ್ಪಕ್ಕಿಂತ ಸಿಹಿಯಾಗಿದೆ ಅಂತ ವಚನ ಹೇಳುತ್ತೆ ದೇವರೇ. ಖಂಡಿತವಾಗಲೂ ನಿನ್ನ ವಾಕ್ಯಗಳಿಗಾಗಿ ನಾವು ಕೃತಜ್ಞತೆಗಳನ್ನ ಹೇಳ್ತೇವೆ. ನಿನ್ನ ವಾಕ್ಯಗಳು ಎಷ್ಟು ಸಾವಿರ ವರ್ಷಗಳಿಂದ ನಮಗೋಸ್ಕರ ಸಂರಕ್ಷಣೆ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಾವು ನಿನ್ನ ವಾಕ್ಯಗಳನ್ನು ಅನುದಿನ ಧ್ಯಾನ ಮಾಡಿ ನಿನಗೆ ಮಹಿಮೆ ತರುವಂಥ ಒಳ್ಳೆ ಜೀವನ ಮಾಡಲಿಕ್ಕೆ ನಮಗೆ ಸಹಾಯ ಮಾಡಿದ್ದೇವರೇ. ಈ ಪ್ರಾರ್ಥನೆಯನ್ನು ದೇವರ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸ್ತೇನೆ. ಆಮೇನ್.